ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 8ನೇ ತರಗತಿಯ ರಾಜ್ಯ ಪಠ್ಯ ವಿಜ್ಞಾನ ಭಾಗ 1 ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಎಂಬ ಅಭ್ಯಾಸವನ್ನು ಕುರಿತು ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಓಕೆ ಮಕ್ಕಳೇ, ನಮ್ಮ ದೇಶ 70% ಏನಿದೆ ಅಂತಂದರೆ ಒಂದು ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಹೌದಾ? ಆ ಹಳ್ಳಿಗಳಿರ್ತಕ್ಕಂಥ ಜನರು ರೈತರಾಗಿರ್ತಾರೆ. ಈ ರೈತ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಹೇಳ್ತಾ ಹೋಗ್ತೇವೆ. ಹೌದಾ? ಈ ರೈತ ಮಾಡುವಂತಹ ಕಾರ್ಯವೇನು? ಅವನು ಕೃಷಿ ಮಾಡ್ತಾನೆ ಅಂಥೇಳಿ ನಾವು ಹೇಳ್ತೀವಿ. ಹೌದಾ? ಈ ಕೃಷಿ ಅಂತಂದ್ರೇನು? ಕೃಷಿ ಮಾಡಬೇಕಾದ್ರೆ ಅಲ್ಲಿ ಬರ್ತಕ್ಕಂತಹ ಪದ್ಧತಿಗಳು ಯಾವುವು, ಯಾವ ರೀತಿಯಾಗಿ ಆತ ಬೆಳೆಯನ್ನು ಬೆಳೆಯುತ್ತಾನೆ, ಆ ಬಂದಿರತಕ್ಕಂಥ ಬೆಳೆಗಳನ್ನು ಯಾವ ರೀತಿಯಾಗಿ ಅವನು ಸಂರಕ್ಷಣೆಯನ್ನು ಮಾಡ್ತಾನೆ, ಇದೆಲ್ಲ ಪ್ರೊಸೆಸ್ ಏನಿದ್ದಾವೆ ಇವೆಲ್ಲಗಳನ್ನು ನಾವು ಈ ಒಂದು ತರಗತಿಯಲ್ಲಿ, ಈ ಒಂದು ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆಯಿತಾ? ಒಂದೊಂದಾಗಿ ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಓಕೆ, ನೋಡಿರಿ, ಫಸ್ಟ್ ಪಾಠದ ಟೈಟಲ್ ಏನಂತ ಹೇಳ್ತಾರೆ ನಾವು ಅಂತಂದರೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂಥೇಳಿ ಕರಿತೀವಿ. ಫಸ್ಟ್ ನಮಗೆ ಈ ಚಾಪ್ಟರ್ ನೇಮ್ ನೋಡಿದಾಗ ಅಥವಾ ಇದರ ಹೆಸರು ನೋಡಿದಾಗ ಆ ಹೆಸರಿನ ಅರ್ಥ ನಾವು ಫಸ್ಟಲ್ಲಿ ತಿಳ್ಕೊಳ್ಳೋಣ. ಉತ್ಪಾದನೆ ಮತ್ತು ನಿರ್ವಹಣೆ ಅಂಥೇಳಿ 2 ಪದಗಳು ಇಲ್ಲಿ ಇದ್ದಾವೆ. ಹೌದಾ? ಉತ್ಪಾದನೆ ಅಂತಂದರೆ ಏನು? ರೈತ ಭೂಮಿಯಲ್ಲಿ ಬೀಜಗಳನ್ನು ಹಾಕಿ ಬಹಳಷ್ಟು ಪ್ರಮಾಣದಲ್ಲಿ ಅದರಿಂದ ಬೆಳೆಯನ್ನು ಬೆಳಿತಾನೆ. ಹೌದಾ? ಅದಕ್ಕೆ ನಾವಿಲ್ಲಿ ಉತ್ಪಾದನೆ ಅಂಥೇಳಿ ಕರೆಯುತ್ತೇವೆ. ಹೌದಾ? ಅದೇ ರೀತಿಯಾಗಿ ನಿರ್ವಹಣೆ ಅಂತಂದರೆ ಕೇವಲ ರೈತ ಬೆಳೆ ಬೆಳೆದ್ರೆ ಅಷ್ಟೇ ಸಾಕಾಗತ್ತಾ? ಇಲ್ಲ. ಬಂದಿರತಕ್ಕಂಥ ಬೆಳೆಗಳನ್ನು ಯಾವ ರೀತಿಯಾಗಿ ಆತ ಸಂರಕ್ಷಣೆ ಮಾಡಬೇಕು, ಅದನ್ನು ಆತನ ತನ್ನ ಮನೆಯಲ್ಲಿ ಇರ್ಬೋದು ಅಥವಾ ಗೋದಾಮುಗಳಲ್ಲಿ ಆಗಿರ್ಬೋದು, ಈ ಬೆಳೆಗಳನ್ನು ನಾವು ನಾಶ ಆಗಲಾರ್ದಂಗೆ ಯಾವ ರೀತಿಯಾಗಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಾವು ಇಲ್ಲಿ ಕಾಣ್ತೇವೆ. ಅದರ ಅರ್ಥ ಇಲ್ಲಿ ನಿರ್ವಹಣೆ ಅಂದರೆ ಉತ್ಪಾದನೆ ಬೆಳೆಯೋದು, ನಿರ್ವಹಣೆ ಅಂತಂದ್ರೆ ನಾವು ಕಾಪಾಡಿಕೊಂಡು ಯಾವ ರೀತಿಯಾಗಿ ಹೋಗ್ತೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಭ್ಯಾಸವನ್ನು ಮಾಡ್ತೇವೆ. ಓಕೆ, ಇವತ್ತಿನ ನಮ್ಮ ತರಗತಿಯಲ್ಲಿ ಯಾವ್ಯಾವ ಅಂಶಗಳು ನಾವು ಸ್ಟಡಿ ಮಾಡೋರಿದ್ದೀವಿ ಅಂತಂದರೆ ಪಾಠ ಒಳಗೊಂಡಿರ್ತಕ್ಕಂಥ ಅಂಶಗಳು ಯಾವುವು ಅಂತ ನಾವು ನೋಡೋಣ. ಫಸ್ಟ್ ಒಂದು ಬರುತ್ತೆ ಅಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಆಹಾರದ ಆಕಾರ. ಓಕೆ, ಸೆಕೆಂಡ್ ಒನ್ ಆಹಾರ ಸೇವಿಸುವ ಉದ್ದೇಶ, ನಾವು ಯಾಕೆ ಆಹಾರವನ್ನು ಸೇವಿಸಬೇಕು ಅಂತಕ್ಕಂಥ ನಾವು ತಿಳ್ಕೊಳ್ತೀವಿ. ಥರ್ಡ್ ಪಾಯಿಂಟ್ ಇದೆ ಇಲ್ಲಿ ಕೃಷಿ ಪದ್ಧತಿಗಳು, ಈ ಕೃಷಿ ಪದ್ಧತಿ ಅಂದರೆ ಏನು ಅಂತಕ್ಕಂಥ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತೇವೆ. ನೆಕ್ಸ್ಟ್ ಇದೆ ಇಲ್ಲಿ ಬೆಳೆಗಳ ವಿಧಗಳು. ನೆಕ್ಸ್ಟ್ ಇದೆ ಇಲ್ಲಿ ಮಣ್ಣಿನ ಹದಗೊಳಿಸುವಿಕೆ. ಬೆಳೆಗಳ ವಿಧಗಳಂದರೆ ಯಾವ ರೀತಿಯಾಗಿರ್ತಕ್ಕಂಥ ಎಷ್ಟು ಪ್ರಕಾರದ ಬೆಳೆಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ತೀವಿ. ಕೊನೆಯ ಪಾಯಿಂಟ್ ಇದೆ ಇಲ್ಲಿ ಮಣ್ಣಿನ ಹದಗೊಳಿಸುವಿಕೆ ಅನ್ನುವಂಥದ್ದು. ಮಣ್ಣನ್ನು ಏಕೆ ಹದಗೊಳಿಸಬೇಕು, ಯಾವ ರೀತಿಯಾಗಿ ಹದಗೊಳಿಸಬೇಕು, ಅದನ್ನು ಹದಗೊಳಿಸಲು ನಾವು ಬಳಸ್ತಕ್ಕಂಥ ಉಪಕರಣಗಳು ಯಾವುವು ಅಂತಕ್ಕಂಥ ಎಲ್ಲ ನಾವು ಇಲ್ಲಿ ಇವತ್ತಿನ ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ನೋಡ್ರಿ, ಇದಕ್ಕಿಂತ ಮುಂಚೆ ಫಸ್ಟ್ ಈ 2 ಪಾಯಿಂಟನ್ನು ನಾವು ಇಲ್ಲೇ ನೋಡೋಣ. ಫಸ್ಟ್ ಪಾಯಿಂಟ್ ಇದೆ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಆಹಾರದ ಆಕಾರ. ಆಹಾರದ ಆಕಾರ ಅಂತಂದರೆ ನಾವು ಸೇವಿಸ್ತಕ್ಕಂಥ ಒಂದು ಆಹಾರ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಈ ಸಸ್ಯಗಳ ಆಹಾರ ಏನು? ಸಸ್ಯಗಳಿಗೆ ಏನು ಆಹಾರ ಬೇಕಾಗುತ್ತೆ ಅಂತಂದರೆ ನೀವು 6th 7th ನೀವು ಆಲ್ರೆಡಿ ಓದ್ಕೊಂಡು ಬಂದಿರ್ತೀರಿ. ಏನದು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಕ್ಕಂಥ ನೀವು ಆಲ್ರೆಡಿ ಕೇಳಿರಬಹುದು. ಏನು ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಂದರೆ ಅಥವಾ ಸಸ್ಯದ ಆಹಾರ ಏನು? ಸಸ್ಯ ತಾನು ಬೆಳಿಬೇಕಾಗಿತ್ತಂದರೆ ಅದಕ್ಕೆ ಏನು ಬೇಕಾಗುತ್ತೆ ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬೇಕು. ಒಂದು ಸೂರ್ಯನ ಬೆಳಕು ಅಂತ ಹೇಳ್ತೀವಿ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಮತ್ತೇನು ಬೇಕು ಅಂತಂದರೆ ಇನ್ನೊಂದು ಕ್ಲೋರೋಫಿಲ್ ಅಂತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ನೀರು ಮತ್ತು ಭೂಮಿಯಲ್ಲಿರ್ತಕ್ಕಂಥ ಲವಣಗಳು ಅಂತ ಹೇಳ್ತೀವಿ. ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಸಸ್ಯ ಏನು ಮಾಡುತ್ತೆ ಅಂತಂದರೆ ತನ್ನ ಆಹಾರವನ್ನು ಅದು ತಯಾರು ಮಾಡುತ್ತೆ. ಹಾಗಾದರೆ ಸಸ್ಯದ ಆಹಾರ ಏನು? ಆಯಿತಾ? ಇವೆಲ್ಲ ಪೋಷಕಾಂಶಗಳನ್ನು ತಗೊಳ್ತು, ನೀರನ್ನು ತಗೊಳ್ತು, ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ತು, ಅದೇ ರೀತಿ ಸೂರ್ಯನ ಶಾಖವನ್ನು ಸಸ್ಯ ತೆಗೆದುಕೊಳ್ತು. ಹೌದಾ? ಇವೆಲ್ಲವನ್ನು ತೆಗೆದುಕೊಂಡು ಸಸ್ಯ ಏನನ್ನು ತಯಾರು ಮಾಡುತ್ತೆ? ಸಸ್ಯದ ಆಹಾರ ಏನು? ಈ ನೀರು ಇದೇ ಸಸ್ಯದ ಆಹಾರನೋ ಅಥವಾ ಇವೆಲ್ಲವನ್ನು ತೆಗೆದುಕೊಂಡು ಸಸ್ಯ ಏನೋ ಒಂದು ತಯಾರು ಮಾಡ್ತಾ ಇದೆ ತನ್ನಲ್ಲಿ ಅಂತ ಹೇಳಿದ್ರೆ ಸಸ್ಯ ಕಾರ್ಬೋಹೈಡ್ರೇಟ್ ಅಂತ ನಾವು ಕರಿತೀವಿ. ಈ ಕಾರ್ಬೋಹೈಡ್ರೇಟನ್ನು ಸಸ್ಯ ಉತ್ಪತ್ತಿ ಮಾಡುತ್ತೆ. ಆಯಿತಾ? ಅದು ಸಸ್ಯದ ಆಹಾರ ಅಂತೇಳಿ ಕರಿತೀವಿ. ಇವೆಲ್ಲ ಕಚ್ಚಾ ವಸ್ತುಗಳು ಅಂತೇಳಿ ನಾವು ಕರಿತೀವಿ. ಈ ಎಲ್ಲ ಕಚ್ಚಾ ವಸ್ತುಗಳನ್ನು, ಕಚ್ಚಾ ಪದಾರ್ಥಗಳನ್ನು ಬಳಸ್ಕೊಂಡು ಸಸ್ಯ ಏನು ಮಾಡುತ್ತೆ ಅಂತಂದರೆ ತನ್ನ ಆಹಾರವನ್ನು ಅದು ತಯಾರು ಮಾಡ್ಕೊಳುತ್ತೆ. ತನ್ನ ಆಹಾರ ಯಾವುದು ಅಂತಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಅಂಥೇಳಿ ಕರಿತಾ ಇದ್ದೀವಿ.
ತನಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಕಚ್ಚಾ ವಸ್ತುಗಳು ಎಲ್ಲಿಂದ ಪಡೆಯುತ್ತೆ? ಫಸ್ಟ್ ಹೇಳಿದೆ ನಾವು ಸೂರ್ಯನ ಶಾಖ, ಅದು ಸೂರ್ಯನಂತೆ ಅದಕ್ಕೆ ಸಿಗುತ್ತೆ. ಹೌದಾ? ನೆಕ್ಸ್ಟ್ ಏನು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರುತ್ತೆ? ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಯಾಕೆ? ನಾವು ಉಸಿರಾಟ ಮಾಡಬೇಕಾದ್ರೆ ಆಕ್ಸಿಜನ್ ತೊಗೊಂಡಿರ್ತೀವಿ, ಅದೇ ಬಿಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟಿರ್ತೀವಿ. ನಾವು ಬಿಟ್ಟಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಆ ಸಸ್ಯ ತೆಗೆದುಕೊಳ್ಳುತ್ತೆ. ಆಯಿತಾ? ಸೂರ್ಯ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಆಯಿತು, ಈ ಲವಣಗಳು ಮತ್ತು ನೀರು ಅಂತಕ್ಕಂಥದ್ದು ಎಲ್ಲಿಂದ ಪಡೆಯುತ್ತೆ ಅಂತಂದರೆ ಭೂಮಿಲಿಂದ ಅಂತ ನಾವು ಹೇಳಬಹುದು. ಭೂಮಿಯೊಳಗಡೆ ಇರ್ತಕ್ಕಂಥ ನೀರನ್ನು ತನ್ನ ಬೇರುಗಳ ಮುಖಾಂತರ ಸಸ್ಯ ಇರುತ್ತೆ. ಅದೇ ರೀತಿ ಆ ನೀರಿನ ಮುಖಾಂತರನೇ ಈ ಲವಣಾಂಶಗಳು ಕೂಡ ಏನಾಗುತ್ತೆ? ಸಸ್ಯದ ಒಳಗಡೆ ಪ್ರವೇಶ ಮಾಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಬಿಟ್ಟು ಇನ್ನೊಂದು ವರ್ಡ್ ನಾವು ಕೇಳಿದೀವಿ, ಏನಂತಂದರೆ ಕ್ಲೋರೋಫಿಲ್ ಅಂತ ಹೇಳಿ ಕೇಳಿದೀವಿ. ಏನಿದು ಕ್ಲೋರೋಫಿಲ್ ಅಂತಂದರೆ, ಸಸ್ಯ ತನ್ನ ಆಹಾರ ತಯಾರು ಮಾಡಬೇಕಾದ್ರೆ ಎಲೆ ಒಳಗಡೆ ಒಂದು ತನ್ನ ಜೀವಕೋಶದ ಒಳಗಡೆ ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದೊಂದು ಕಣದಂಗ ಅಂತ ಹೇಳ್ತಾರೆ. ಕ್ಲೋರೋಪ್ಲಾಸ್ಟ್ ಅನ್ನುವಂಥ ಒಂದು ಕಣದಂಗ. ಆ ಕ್ಲೋರೋಪ್ಲಾಸ್ಟ್ ಎನ್ನುವಂಥ ಒಂದು ಕಣದಂಗದಲ್ಲಿ ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದು ಏನು ಮಾಡುತ್ತೆ ಅಂತ ಈ ಸೂರ್ಯನ ಶಾಖ ಶಕ್ತಿಯನ್ನು ಹೀರಿಕೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕಾಗಿ ಅದು ಕೂಡ ಇಲ್ಲಿ ಬೇಕು ಅಂಥೇಳಿ ನಾವು ಹೇಳ್ತಾ ಹೋಗ್ತೀವಿ. ಒಂದು ಸ್ವಲ್ಪ ನಾವು ಡೆಪ್ತ್ ಆಗಿ ತಿಳ್ಕೊಂಡಿವಿ ಈ 8ನೇ ತರಗತಿಯಲ್ಲಿ. ಇವೆಲ್ಲವನ್ನು ಬಳಸ್ಕೊಂಡು ಸಸ್ಯ ಏನು ಮಾಡುತ್ತೆ ಅಂತಂದರೆ ತನ್ನ ಆಹಾರವನ್ನು ಅದು ತಯಾರು ಮಾಡಿಕೊಳ್ಳುತ್ತೆ. ಆಯಿತಾ? ತನ್ನ ಆಹಾರವನ್ನು ತಯಾರು ಬಳಸ್ತಕ್ಕಂಥದ್ದು ಪ್ರೋಸೆಸ್ ಹೆಸರು ಅಂತ ನಾವು ಹೇಳಿದೀವಿ ಅಂತಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತಂದರೆ ಸಸ್ಯದ ಅಡುಗೆ ಮನೆ ಅಂತ ಹೇಳಿ ಕರಿತೀವಿ. ಏನಿದು ಸಸ್ಯದ ಅಡುಗೆ ಮನೆ? ಸಸ್ಯದ ಅಡುಗೆ ಮನೆ ಎಲೆ ಅಂತ ನಾವು ಕರಿತೀವಿ. ಆ ಎಲೆಯಲ್ಲಿ ಈ ಸಸ್ಯ ಏನು ಮಾಡುತ್ತೆ? ತನ್ನ ಆಹಾರವನ್ನು ತಯಾರು ಮಾಡ್ಕೋತ್ತೆ. ಇನ್ನೂ ಸ್ವಲ್ಪ ಚೂರು ನಾವು ಡೆಪ್ತ್ ಹೋದೆವು ಅಂತಂದರೆ ಆ ಸಸ್ಯದ ಎಲೆ ಒಳಗೆ ಮತ್ತೆ ಎಲ್ಲಿ ಅಂತೇಳಿ ನಾವು ಕ್ವಶನ್ ಮಾರ್ಕ್ ಹಾಕೊಂಡ್ವಿ ಅಂತಂದರೆ ಸಸ್ಯದ ಎಲೆಯಲ್ಲಿರ್ತಕ್ಕಂತಹ ಜೀವಕೋಶದ ಒಳಗಡೆ ನಾವು ಹೇಳಿದೀವಿ ಅದಕ್ಕೆ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಕ್ಲೋರೋಪ್ಲಾಸ್ಟ್ ಎನ್ನುವಂಥದ್ದು ಒಂದು ಕಣದಂಗ. ಆ ಕಣದಂಗದಲ್ಲಿ ಏನಾಗುತ್ತೆ ಅಂತಂದರೆ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅನ್ನುವಂಥದ್ದು ಕ್ರಿಯೆ ನಡೆಯುತ್ತೆ. ಅದ್ರ ಮುಖಾಂತರ ಸಸ್ಯ ತನ್ನ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೇವೆ. ಈ ರೀತಿಯಾಗಿ ಸಸ್ಯಕ್ಕೆ ಆಹಾರ ಸಿಗುತ್ತೆ ಅಂಥೇಳಿ ನಾವು ತಿಳ್ಕೊಬೋದು. ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ, ನಮಗೆಲ್ಲರೂ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಬರ್ತದಲ್ಲಿ ಪ್ರಾಣಿಗಳ ಆಹಾರದ ಆಕಾರ. ಸಸ್ಯ ಯಾವ ರೀತಿಯಾಗಿ ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೊಳ್ಳುತ್ತೆ, ಆ ರೀತಿಯಾಗಿ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋಕೆ ಇಲ್ಲಿ ಸಾಧ್ಯ ಇಲ್ಲ. ಹೌದಾ? ಸಸ್ಯದ ದೇಹದಲ್ಲಿ ಆಹಾರ ತಯಾರಾಗುತ್ತೆ, ಅದರ ಮನುಷ್ಯರಾಗಿರ್ತಕ್ಕಂಥ ನಾವು ಅಥವಾ ಪ್ರಾಣಿಗಳಲ್ಲಿ ಅದರ ದೇಹದ ಒಳಗಡೆ ಆಹಾರ ಎಂದು ತಯಾರಾಗೋದಿಲ್ಲ. ಅದಕ್ಕಾಗಿ ಈ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂತಂದರೆ ಸಸ್ಯಗಳ ಮೇಲೆ ಅಂತ ನಾವು ಹೇಳ್ತೀವಿ. ನಾವೆಲ್ಲ ದಿನನಿತ್ಯ ತರಕಾರಿಯನ್ನು ಸೇವಿಸ್ತೇವೆ. ನಿಮ್ಮ ಜೋಳ, ರಾಗಿ, ಭತ್ತ ಇವೆಲ್ಲ ಏನೋ ಎಲ್ಲನೂ ಸಸ್ಯದ ಆಕಾರಗಳೇ. ಎಲ್ಲವನ್ನು ನಾವು ಸಸ್ಯವನ್ನೇ ಸಸ್ಯದಿಂದ ಪಡಿತೇವೆ. ಎಲ್ಲ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಎದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂತಂದರೆ ಸಸ್ಯದ ಮೇಲೆ ಅಂತೇಳಿ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಕೆಲವೊಂದು ಮಾಂಸಾಹಾರಿ ಪ್ರಾಣಿಗಳು ಮಾತ್ರ ಏನಿರುತ್ತೆ ಅಂತಂದರೆ ಮತ್ತೊಂದು ಪ್ರಾಣಿಗಳ ಮೇಲೆ ಇಲ್ಲಿ ಅವಲಂಬನೆ ಆಗಿರುತ್ತೆ ಅಂತೇಳಿ ನಾವು ಹೇಳ್ಕೊಳ್ಬಹುದು. ನೆಕ್ಸ್ಟ್ ಬರುತ್ತೆ ಆಹಾರ ಸೇವಿಸುವ ಉದ್ದೇಶ. ಇಷ್ಟೊತ್ತನ ನಾವು ನೋಡ್ಕೊಂಡಿವಿ ಆಹಾರ ಅಥವಾ ಸಸ್ಯದ ಆಹಾರ ಆಕಾರ ಯಾವುದು ಅಂತೇಳಿ, ಸಸ್ಯದ ಆಹಾರ ಆಕಾರ ಯಾವುದು ಅಥವಾ ಪ್ರಾಣಿಗಳ ಆಹಾರ ಆಕಾರದ ಯಾವುದು ಅಂತೇಳಿ. ಹೌದಾ? ಸಸ್ಯ ಆಗಿರ್ಬೋದು ಅಥವಾ ಪ್ರಾಣಿಗಳೇ ಆಗಿರ್ಬೋದು, ಆಹಾರವನ್ನು ಯಾಕೆ ಸೇವನೆ ಮಾಡಬೇಕು, ಅದರ ಉದ್ದೇಶ ಏನು? ಆಹಾರ ಸೇವನೆ ಮಾಡಲಿಲ್ಲ ಅಂತಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಅದನೋ ಇಲ್ಲೋ ಅಂತೇಳಿ ನಮ್ಮನ್ನು ನಾವು ಕ್ವಶನ್ ಮಾರ್ಕ್ ಮಾಡಿಕೊಂಡ್ರೆ 1 ದಿವಸ 2 ದಿವಸ 3 ದಿವಸ ನೀವು ಉಪವಾಸವಿದ್ದೆ ನೋಡಿರಿ, ನಮ್ಮ ಬಯೋಲಾಜಿಕಲ್ ಪ್ರೊಸೆಸ್ನಲ್ಲಿ ಏನು ವ್ಯತ್ಯಾಸಗಳಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ತುಂಬ ಸುಸ್ತಾಗಿಬಿಡ್ತೀವಿ. ಒಂದೇ ಒಂದು ದಿವಸ ಇಡೀ ದಿವಸ ನಾವು ಉಪವಾಸವಿದ್ದೀವಿ, ಅದು ಕಾರಣ ಯಾವುದೇ ಇರಲಿ, ಇದ್ದು ನೋಡಿ ನಮಗೆ ಗೊತ್ತಾಗುತ್ತೆ ಏನೋ ನಾವು ಭಾಳಷ್ಟು ನರ್ವಸ್ ಅಥವಾ ಭಾಳಷ್ಟು ಸುಸ್ತಾಗಿಬಿಡ್ತೀವಿ. ಹೌದಾ? ಆಹಾರ ಬೇಕು, ಆದಿಲ್ಲ ಉದ್ದೇಶ ಅಂತ ಕೇಳಿದಾಗ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ ಹೇಳ್ತೀವಿ ನಾವು, ಏನಂತಂದರೆ ಆಹಾರ ಸೇವಿಸುವ ಉದ್ದೇಶ ಏನು ಅಂತಂದರೆ ಜೀವಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸಲು ಅಂತ ನಾವು ಹೇಳ್ತೀವಿ. ಏನು ಈ ಜೀವಕ್ರಿಯೆ ಅಂತಂದರೆ ಅಂತಕ್ಕಂಥ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಆಯಿತಾ? ನಾವು ಮಲ್ಕೊಂಡಿರಲಿ ಅಥವಾ ಎಚ್ಚರ ಇರಲಿ, ಯಾವುದೇ ಸ್ಥಿತಿ ಒಳಗೆ ಇರಲಿ, ಆಯಿತಾ, ನಮಗೆ ಏನಾಗುತ್ತೆ, ನಮ್ಮ ದೇಹದ ಒಳಗಡೆ ಕೆಲವೊಂದಿಷ್ಟು ಆರ್ಗನ್ಸ್, ಕೆಲವೊಂದಿಷ್ಟು ಏನಂತ ಕರಿತೀವಿ ಆರ್ಗನ್ಸ್ಗಳಿದ್ದಾವೆ. ಹೌದಾ? ಅಂಗಾಂಗಗಳಂತೇಳಿ ನಾವು ಕರಿತಾ ಇರ್ತೀವಿ. ಅದು ಹಾರ್ಟ್ ಆಗಿರ್ಬೋದು, ಅದು ಕಿಡ್ನಿ ಆಗಿರ್ಬೋದು, ಅದು ಲಿವರ್ ಆಗಿರ್ಬೋದು, ಅಥವಾ ಅದು ಲಂಗ್ಸ್ ಆಗಿರ್ಬೋದು. ಅದಕ್ಕೆ ನಾವು ಹೃದಯ, ಶ್ವಾಸಕೋಶ, ಕಿಡ್ನಿಗಳು ಅಂತ ಇವೆಲ್ಲ ನಾವು ಕರಿತಾ ಇರ್ತೀವಿ. ಹೌದಾ? ಇವೆಲ್ಲವೂ ನಾವು ಎಚ್ಚರ ಇರಲಿ ಅಥವಾ ಮಲ್ಕೊಂಡಿರಲಿ ಏನು ಮಾಡ್ತಾ ಇರ್ತವೆ, ಅವು ನಿರಂತರವಾಗಿ ಕೆಲಸವನ್ನು ಮಾಡ್ತಾನೆ ಇರ್ತವೆ. ಹೌದಾ? ಇಲ್ಲ
ನಾವು ಮಲ್ಕೊಂಡಿವಿ ಅಂತೇಳಿ ಹಾರ್ಟ್ ಒಂದು ವೇಳೆ ಪಂಪ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ನಾವು ಪರ್ಮನೆಂಟಾಗಿ ಶಾಶ್ವತವಾಗಿ ಮಲ್ಕೊಂಡು ಬಿಡಬೇಕಾಗತ್ತೆ. ಹೌದಾ ಇಲ್ಲ? ಅದು ನಿರಂತರವಾಗಿ ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಬ್ರೈನ್ ಕೂಡ ಏನು ಮಾಡ್ತಾ ಇರುತ್ತೆ, ನಿರಂತರವಾಗಿ ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಎಲ್ಲ ಅಂಗಗಳು ರಕ್ತ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ, ಕಿಡ್ನಿ ತನ್ನ ಕೆಲಸ ಮಾಡ್ತಾ ಇರುತ್ತೆ, ಹಾರ್ಟ್ ತನ್ನ ಪಂಪ್ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಅಂಗಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಆ ರೀತಿಯಾದ ನಿರಂತರವಾಗಿ ಕೆಲಸ ಮಾಡಬೇಕಾದ್ರೆ ಅವಕ್ಕೆ ಏನು ಬೇಕು ಅಂತಂದರೆ ಶಕ್ತಿ ಅಂತಕ್ಕಂಥದ್ದು ಬೇಕೇ ಬೇಕು ಅಂತೇಳಿ ನಾವು ಹೇಳ್ತೀವಿ. ನೋಡಿರಿ, ನಾವು ಮಲ್ಕೊಂಡಿದ್ದಾಗೆ ನಮಗೆ ಇಷ್ಟೊಂದು ಶಕ್ತಿ ಅವಶ್ಯಕತೆ ಇದೆ ಅಂತಂದ ಮೇಲೆ ನಾವು ದಿನನಿತ್ಯ ಎಷ್ಟೋ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೀವಿ. ಹೌದಾ ಇಲ್ವೋ? ಇಷ್ಟೆಲ್ಲ ನಿರಂತರವಾಗಿ ನಾವು ಚಟುವಟಿಕೆಗಳನ್ನು ಮಾಡ್ತಾ ಹೋದಾಗ ನಮಗೆ ಇನ್ನಷ್ಟು ಎನರ್ಜಿ ಬೇಕಾಗುತ್ತೆ, ರಿಕ್ವೈರ್ಮೆಂಟ್ ಇರುತ್ತೆ. ಹೌದಾ ಇಲ್ಲ? ಅದಕ್ಕಾಗಿ ನಮಗೆ ಈ ಆಹಾರ ಸೇವಿಸ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಆಹಾರ ಎಂಥ ಆಹಾರ ನಾವು ಸೇವಿಸಬೇಕು ಅಂತಂದರೆ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡು, ಪೋಷಕಾಂಶಗಳು ಹೆಚ್ಚಿರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತೇಳಿ ನಾವು ಹೇಳ್ತೀವಿ. ಎಂಥ ಒಳ್ಳೆಯ ಪೋಷಕಾಂಶ, ಎಲ್ಲ ರೀತಿಯಾಗಿರ್ತಕ್ಕಂತಹ ಪೋಷಕಾಂಶಗಳು ಇದ್ದಿರ್ತಕ್ಕಂಥ ಆಹಾರವನ್ನು ನಾವು ಸೇವೆ ಮಾಡಿದೀವಿ ಅಂತಂದರೆ ನಮ್ಮ ಆರೋಗ್ಯ ಕೂಡ ಯಾವ ರೀತಿಯಾಗಿರುತ್ತೆ ಅಂತಂದರೆ ತುಂಬ ಹೆಲ್ದಿಯಾಗಿರುತ್ತೆ ಅಂತ ನಾವು ಹೇಳಬಹುದು. ಆಯಿತಾ? ಇನ್ನು ನೆಕ್ಸ್ಟ್ ಬರುತ್ತೆ ಏನಂತಂದರೆ ಕೃಷಿ ಪದ್ಧತಿಗಳು. ನಾವು ಹೇಳಿದೀವಲ್ಲ, ಎಲ್ಲ ಆಹಾರದ ಬಗ್ಗೆ ನಾವು ಈಗ ಆಲ್ರೆಡಿ ನೋಡ್ಕೊಂಡು ಬಿಟ್ವಿ. ಆದರೆ ಈ ಆಹಾರ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಕೃಷಿ ಮೇಲೆ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಯಾಕಂದರೆ ಆಹಾರ, ಈ ಬೆಳೆಗಳು ಅಂತ ನಾವು ಹೇಳ್ತಾ ಇದ್ದೀವಿ, ಈ ಬೆಳೆಗಳು ಬೆಳಿಬೇಕಾದ್ರೆ ಅದಕ್ಕೆ ನಾವು ಕೃಷಿ ಪದ್ಧತಿಗಳು ಅಂತೇಳಿ ಕರಿತಾ ಇದ್ದೀವಿ. ಏನು ಅಂತಕ್ಕಂಥದ್ದನ್ನು ನೋಡ್ರಿ. ಕೃಷಿ ಪದ್ಧತಿಗಳು, ಓಕೆ, ಇಲ್ಲಿ ಯಾವ ರೀತಿಯಾಗಿ ಡಿಫೈನ್ ಮಾಡ್ತಾರೆ, ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ಕೊಡ್ತಾರೆ ಅಂತಕ್ಕಂಥ ನಾವು ಫಸ್ಟ್ ಇಲ್ಲಿ ನೋಡೋಣ. ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಚಟುವಟಿಕೆಯೇ ಕೃಷಿ ಪದ್ಧತಿಗಳು. ಆಯಿತಾ? ಒಂದು ವರ್ಡ್ದಲ್ಲಿ ಏನಂಥೇಳಿ, ಕಾಲಾವಧಿಯಲ್ಲಿ ಅಂಥೇಳಿ. ಏನು ಕಾಲಾವಧಿ? ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಕಾಲದಲ್ಲಿ ರೈತರು ಏನು ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆ ಬೆಳೀತಕ್ಕಂಥ ಒಂದು ಚಟುವಟಿಕೆಗಳು ಏನದಾವೆ ಅವಕ್ಕೆ ನಾವಿಲ್ಲಿ ಏನಂತ ಕರಿತೀವಿ ಅಂತಂದರೆ ಕೃಷಿ ಪದ್ಧತಿಗಳು. ಏನಿದೆ ನಿರ್ದಿಷ್ಟ ಕಾಲಾವಧಿ ಅಂತಂದರೆ, ಯಾವುದೋ ಒಂದು ಕಾಲದಲ್ಲಿ ಒಂದು ದವಸ ಇದೆ, ಒಂದು ಧಾನ್ಯ ಅಂತ ತಿಳ್ಕೊಳ್ಳಿ, ಆ ಧಾನ್ಯ ಕೇವಲ ಆ ಕಾಲದಲ್ಲಿ ಮಾತ್ರ ಅದು ಬೆಳೆಯುತ್ತೆ, ಬೇರೆ ಕಾಲದಲ್ಲಿ ಅದು ಬೆಳೆಯುವುದಿಲ್ಲ. ಫಾರ್ ಎಕ್ಸಾಂಪಲ್, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕಾಲದಲ್ಲಿ ಮಾತ್ರ ಆ ಬೆಳೆಗಳು ಬೆಳೆಯುತ್ತೆ ಇಲ್ಲಿ. ಅದಕ್ಕಾಗಿ ನಾವೇನು ಹೇಳ್ತೀವಿ, ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಂದವ ಅದಕ್ಕೆ ನಾವಿಲ್ಲಿ ಆ ಚಟುವಟಿಕೆ ನಾವಿಲ್ಲಿ ಏನು ಕರಿತೀವಿ, ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಅದನ್ನು ಸ್ವಲ್ಪ ನೆಕ್ಸ್ಟ್ ನಾವು ಮುಂದೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ನಾವು ಕೃಷಿ ಭೂಮಿಯಲ್ಲಿ ಏನು ಬೆಳಿತೀವಿ ಅಂತಂದರೆ ಬೆಳೆಗಳು ಅಂಥೇಳಿ ಕರಿತೀವಿ. ಆ್ಯಕ್ಚುಲಿ ಬೆಳೆ ಅಂತಂದರೆ ಏನು? ಹೌದಾ? ಒಂದೇ ಒಂದು ಕಾಳಿದೆ ಅಂತ ತಿಳ್ಕೊಡ್ರಿ, ನಾನು ಭೂಮಿಯಲ್ಲಿ ಬಿತ್ತುತ್ತೀನಿ ಅಥವಾ ಭೂಮಿಯಲ್ಲಿ ಒಂದು ಬೀಜ ನೆಟ್ಟಿರ್ತೀನಿ, ಅದು ನಿಧಾನವಾಗಿ ಬೆಳೆದು ನಿಂತು ಬಿಡುತ್ತೆ, ಅದಕ್ಕೆ ನಾವು ಬೆಳೆ ಅಂತ ಕರಿಬಹುದೇನು ಅಂತಂದರೆ ಇಲ್ಲ ಅಂತ ಹೇಳ್ತೀವಿ. ಏಕೆ ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತೇವೆ. ಹೌದಾ? ಏನಂತರಲ್ಲಿ, ಒಂದು ದೊಡ್ಡ ಪ್ಲೇಸ್ ಇರುತ್ತೆ, ಒಂದು ದೊಡ್ಡ ಜಾಗ ಇರುತ್ತೆ, ಗದ್ದೆ ಅಂತ ನಾವು ಕರಿತೀವಿ. ಹೌದಾ? ಆ ಗದ್ದೆಯಲ್ಲಿ ನಾವೇನು ಮಾಡ್ತೀವಿ, ಒಂದೇ ರೀತಿಯಾಗಿರ್ತಕ್ಕಂಥ ಸಸ್ಯ, ಉದಾಹರಣೆಗೆ ಗೋಧಿ ಅಥವಾ ಜೋಳ ಅಥವಾ ಸಜ್ಜೆ, ಕಡಲೆ, ಯಾವುದೋ ಒಂದಾಗಿರ್ಬೋದು. ಆ ಒಂದೇ ಸಸ್ಯವನ್ನು ನಾವೇನು ಮಾಡ್ತೀವಿ ಅಂತಂದರೆ ಬಹಳಷ್ಟು ಬೆಳೆದು ಬಿಡ್ತೀವಿ. ಕಡಲೆನೇ ಇಡೀ ಗದ್ದೆ ತುಂಬ ಎಲ್ಲ ನಾವೇನು ಹಾಕ್ಬಿಡೋದು, ಕಡಲೆಯನ್ನೇ ಬಿತ್ತನೆಯನ್ನು ಮಾಡಿಬಿಡೋದು. ಆಯಿತಾ? ಆ ರೀತಿಯಾಗಿ ಮಾಡಿ ನಾವು ಏನು ಫಸಲನ್ನು ಪಡೆಯುತ್ತೇವೆ ಅದನ್ನು ನಾವಿಲ್ಲಿ ಏನಂತ ಕರಿತೀವಿ ಅಂತಂದರೆ ಬೆಳೆ ಅಂಥೇಳಿ ನಾವಿಲ್ಲಿ ಕರಿತೀವಿ. ಆಯಿತಾ? ಬೆಳೆ ಅಂತಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಸಸ್ಯ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದನ್ನು ನಾವೇನಂತ ಕರಿತೀವಿ, ಇಲ್ಲಿ ಬೆಳೆ ಅಂತ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನೋಡಿ. ಈಗ ಈ ಬೆಳೆಗಳಂತಲೇ ಕರಿತೀವಿ, ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಬೆಳೆಗಳನ್ನು ನಾವು ಬೆಳಿತೀವಿ ಅಂತ ಹೇಳಿದ್ದೀವಿ. ಹೌದಾ? ಹಾಗಾದರೆ ಈ ಬೆಳೆಗಳಿಗೆ ಏನು ವಿಧಗಳಿದ್ದಾವೆ ಅದನ್ನು ಸ್ವಲ್ಪ ಈಗ ನೋಡೋಣ. ಬೆಳೆಯ ವಿಧಾನಗಳು ಅಂತೇಳಿ ಕರಿತಾ ಇದ್ದೀವಿ. ಓಕೆ, ಬೆಳೆ ವಿಧಾನಗಳು ಯಾವ ರೀತಿಯಾಗಿ ಅದಾವೆ? ಒಟ್ಟಾರೆ ನಾವು 2 ವಿಧಾನಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಫಸ್ಟ್ ಒನ್ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಖರೀಫ್ ಬೆಳೆಗಳು ಅಂತಕ್ಕಂಥದ್ದನ್ನು. ಎರಡನೇ ನಾವು ನೋಡ್ತೀವಿ ಇಲ್ಲಿ ರಬಿ ಬೆಳೆಗಳು ಅಂತಕ್ಕಂಥದ್ದನ್ನು. ಈ ಖರೀಫ್ ಬೆಳೆಗಳಂತ ಎದಕ್ಕೆ ಕರಿತೀವಿ ಅಥವಾ ಈ ರಬಿ ಬೆಳೆಗಳಂತಂದ್ರೆ ಏನು? ಸರಿಸುಮಾರು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಾವು ಯಾವ ಬೆಳೆಗಳನ್ನು ಬೆಳಿತೀವಿ ಅದನ್ನು ನಾವಿಲ್ಲಿ ಖರೀಫ್ ಬೆಳೆಗಳು ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ರಬಿ ಬೆಳೆಗಳಂತಂದರೆ ಅಕ್ಟೋಬರ್ನಿಂದ ಮಾರ್ಚ್ ಮಧ್ಯಂತರದಲ್ಲಿ ನಾವೇನು ಬೆಳೆಗಳನ್ನು ಬೆಳಿತೀವಿ ಅದನ್ನು ನಾವು ರಬಿ ಬೆಳೆಗಳು ಅಂತ ಕೂಡ ನಾವಿಲ್ಲಿ ಕರಿತೀವಿ. ಓಕೆ, ಈ ಖರೀಫ್ ಬೆಳೆಗಳಿಗೆ ಉದಾಹರಣೆ ಯಾವ ಅಂತಂದರೆ ಇಲ್ಲಿ
ಭತ್ತ, ಸೋಯಾಬೀನ್, ನೆಲೆಗಡಲೆ, ಹತ್ತಿ ಅಥವಾ ಇತರ ಯಾವುದೋ ಆಗಿರ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮಾತ್ರ ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ರಬಿ ಬೆಳೆಗಳ ಉದಾಹರಣೆ ಯಾವ ಅಂತಂದರೆ ಇಲ್ಲಿ ಗೋಧಿ, ಕಡಲೆ, ಬಟಾಣೆ ಅಥವಾ ಸಾಸಿವೆ ಅಥವಾ ಅಗಸೆ ಅಂತೇಳಿ ನಾವಿಲ್ಲಿ ಕರಿತಾ ಇದ್ದೀವಿ. ಒಟ್ಟಾರೆಯಾಗಿ ಖರೀಫ್ ಬೆಳೆಗಳು ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಬೆಳಿತೀವಿ. ಅದೇ ರೀತಿ ರಬಿ ಬೆಳೆಗಳು ಅಕ್ಟೋಬರ್ನಿಂದ ಮಾರ್ಚ್ ಒಳಗಡೆ, ಅಥವಾ ಈ ಖರೀಫ್ ಬೆಳೆಗಳು ಬೆಳೀತಕ್ಕಂಥ ಕಾಲಾವಧಿ, ಆ ನಿರ್ದಿಷ್ಟ ಕಾಲಾವಧಿ ನಾವು ಕೇಳಿದ್ದೀವಲ್ಲ, ಅದು ಯಾವುದು ಅಂತಂದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಾಗಿವೆ. ಯಾವಾಗಲೂ ಮಳೆಗಾಲದಲ್ಲಿ ಏನು ನಾವು ಯಾವ ಬೆಳೆಗಳನ್ನು ಬೆಳಿತೀವಿ ಅದನ್ನು ನಾವಿಲ್ಲಿ ಖರೀಫ್ ಬೆಳೆಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಚಳಿಗಾಲದಲ್ಲಿ ಯಾವ ಬೆಳೆಗಳನ್ನು ನಾವು ಬೆಳಿತೀವಿ ಇಲ್ಲಿ ಅದು ನಾವಿಲ್ಲಿ ರಬಿ ಬೆಳೆಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ನೀವು ಯಾವಾಗ ಅಭ್ಯಾಸ ಮಾಡ್ತಾ ಇರ್ತೀರಿ ಅವಾಗ ನೀವು ಎರಡನ್ನ ಟ್ಯಾಲಿ ಮಾಡ್ಕೊತ ಒಂದಕ್ಕೊಂದು ಕಂಪೇರ್ ಮಾಡ್ಕೊತ ನೀವು ಓದ್ತಾ ಹೋದ್ರಿ ಅಂತಂದರೆ ನೀವು ಭಾಳಷ್ಟು ನೆನಪಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಆಯಿತಾ? ಸ್ವಲ್ಪ ಆ ರೀತಿಯಾಗಿ ಓದಬೇಕಾದ್ರೆ ನೀವು ವ್ಯತ್ಯಾಸಗಳನ್ನು ಮಾಡ್ಕೊತ ನೀವು ಓದ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡಿ. ಇವಾಗ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು. ಈ ಬೆಳೆ ಬೆಳಿಬೇಕಾಗಿತ್ತಂದರೆ ಯಾವ್ಯಾವ ಕ್ರಿಯೆಗಳನ್ನು ನಾವು ಅನುಸರಿಸಬೇಕಾಗತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದು ಕೊಯ್ಲು ಆಗಿ ಕೊನೆಗೆ ನಮ್ಮ ಹತ್ರ ನಾವು ಬೆಳೆ ಬೆಳೆಯೋದರಿಂದ ಕೈಯಲ್ಲಿ ನಾವು ದವಸ ಧಾನ್ಯಗಳನ್ನು ಪಡೆಯೋದ್ರ ಒಳಗೆ ಅಂದರೆ ಫಸಲನ್ನು ಪಡೆಯೋ ತನಕ ಯಾವ್ಯಾವ ಕ್ರಿಯೆಗಳಿಗೆ ಇದು ಒಳಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಪದ್ಧತಿಗಳ ಒಳಗೆ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದು ಯಾವುದು ಅಂತಂದರೆ ಮಣ್ಣಿನ ಹದಗೊಳಿಸುವಿಕೆ ಅಂಥೇಳಿ ನಾವು ಕರಿತೀವಿ. ಓಕೆ, ಎರಡನೇದಲ್ಲಿ ಬಿತ್ತನೆ, ಮೂರನೇದಲ್ಲಿ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಸೇರಿಸುವುದು. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೀರಾವರಿ, ಫಿಫ್ತ್ ಪಾಯಿಂಟ್ ಕಳೆಗಳಿಂದ ರಕ್ಷಣೆ, ಸಿಕ್ಸ್ತ್ ಪಾಯಿಂಟ್ ಕೊಯ್ಲು ಮತ್ತು ಸೆವೆಂತ್ ಪಾಯಿಂಟ್ ಸಂಗ್ರಹಣೆ ಅಂತೇಳಿ ಕರಿತೀವಿ. ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕೊನೆಯೊಳಗೆ ಸಂಗ್ರಹಣೆ ಅಂತಕ್ಕಂಥ ಏನು ಬರಿತೀವಿ ನಾವು, ಇಲ್ಲಿವರೆಗೂ ಬರೋ ತನಕ ಇರ್ತಕ್ಕಂಥ ಎಲ್ಲ ಒಂದು ಪ್ರೊಸೆಸ್ ಇದೆ ಇಲ್ಲಿ. ಹೌದಾ, ಒಂದು ಪ್ರಕ್ರಿಯೆ ಇದೆ ಇಲ್ಲಿ. ಬೆಳೆ ಇಲ್ಲಿ ನಾವು ಬಿತ್ತೀವಿ, ಬಿತ್ತೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ಬೆಳೆಯನ್ನು ಬೆಳೆದ ಮೇಲೆ ನಾವು ಸಂಗ್ರಹಕಗಳಲ್ಲಿ ಆ ದವಸ ಧಾನ್ಯಗಳನ್ನು ಬಂದಿರತಕ್ಕಂಥ ಫಸಲನ್ನು ಸಂಗ್ರಹಣೆ ಮಾಡಿ ಇಡ್ತೀವಿ. ಹೌದಾ, ಅದು ಇಲ್ಲಿ ಬರುತ್ತೆ. ಇವೆಲ್ಲವನ್ನು ನಾವು ಒಂದೊಂದಾಗಿ ನಾವು ನೋಡ್ತಾ ಹೋಗ್ತೀವಿ. ಬಟ್ ಇವತ್ತಿನ ತರಗತಿಯಲ್ಲಿ ನಾವು ಕೇವಲ ಏನನ್ನು ನೋಡ್ತೀವಿ ಅಂತಂದರೆ ಮಣ್ಣಿನ ಹದಗೊಳಿಸುವಿಕೆ ಎನ್ನುವುದನ್ನು ಮಾತ್ರ ನಾವು ಇವತ್ತಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಮಿಕ್ಕಿರ್ತಕ್ಕಂಥವೆಲ್ಲ ನಾವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗ್ತೀವಿ. ಓಕೆ, ಇವಾಗ ನಾವು ಮಣ್ಣಿನ ಹದಗೊಳಿಸುವಿಕೆ ಎಂದರೇನು, ಯಾವ ರೀತಿಯಾಗಿ ಮಣ್ಣನ್ನು ಹದಗೊಳಿಸ್ತಾರೆ ಅನ್ನೋದನ್ನು ನೋಡೋಣ. ಓಕೆ, ಮಣ್ಣಿನ ಹದಗೊಳಿಸುವಿಕೆ ನೋಡಿ ಏನು ಹೇಳ್ತಾರೆ ಅವರು ಇಲ್ಲಿ. ಬೆಳೆ ಬೆಳೆಯಲು ಭೂಮಿಯನ್ನು ಯೋಗ್ಯವಾಗಿಸುವ ಪ್ರಕ್ರಿಯೆಯೇ ಮಣ್ಣಿನ ಹದಗೊಳಿಸುವಿಕೆ ಅಂತೇಳಿ ಕರಿತೀವಿ. ಓಕೆ, ಏನಿಲ್ಲಿ ನಾವೇನು ಬೆಳೆಯನ್ನು ಬೆಳಿತೀವಿ, ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಆ ಭೂಮಿನ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಫಲವತ್ತತೆಯಾಗಿ ಮಾಡಬೇಕಾಗತ್ತೆ ಅಥವಾ ಯೋಗ್ಯವನ್ನಾಗಿ ಆಗಿಸಬೇಕಾಗತ್ತೆ. ಯಾವುದನ್ನು? ಆ ಭೂಮಿಯನ್ನು. ಬರಿದಾಗಿರ್ತಕ್ಕಂಥ ಭೂಮಿ ಅಥವಾ ಒಣ ಭೂಮಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗಿ ನೇರವಾಗಿ ನಾನು ಈ ರೀತಿಯಾಗಿ ಬೀಜವನ್ನು ಬಿತ್ತಿ ಬಿಡ್ತೇನೆ, ನಮಗೆ ತುಂಬ ಸಮೃದ್ಧವಾಗಿರ್ತಕ್ಕಂಥ ಫಸಲು ಬರುತ್ತೆ ಅಂತ ನಾವು ಏನಾದರೂ ತಿಳ್ಕೊಂಡಿದ್ದೀವಿ ಅಂತಂದರೆ ಇಲ್ಲ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ನಾವು ಏನು ಮಾಡಬೇಕಾಗುತ್ತೆ, ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಆ ಭೂಮಿಯನ್ನು ಯೋಗ್ಯವಾಗಿಸಬೇಕಾಗತ್ತೆ. ಬೆಳೆಯನ್ನು ಬೆಳೆಯಲು ಅದನ್ನು ಯೋಗ್ಯವಾಗಿಸಬೇಕಾಗತ್ತೆ. ಆ ಯೋಗ್ಯವಾಗಿಸುವಂಥ ಒಂದು ಪ್ರಕ್ರಿಯೆ ನಾವಿಲ್ಲಿ ಹದಗೊಳಿಸುವಿಕೆ ಅಂತೇಳಿ ಕರಿತಾ ಇದ್ದೀವಿ. ಯಾವ ರೀತಿಯಾಗಿ ಹದಗೊಳಿಸ್ತೀವಿ, ಏನಿದು ಯೋಗ್ಯ ಅಂತಂದರೆ ಒಂದು ಉಪಕರಣವನ್ನು ತೊಗೊಂಡು ಆ ಭೂಮಿ ನಾವು ಅಗಿತಾ ಹೋಗ್ತೀವಿ. ತಿಳಿತಾ? ಅದನ್ನು ಅಗಿದ ಹಾಗೆ ಸಡಿಲಗೊಳಿಸ್ತೀವಿ. ಆ ಗದ್ದೆಯಲ್ಲಿರ್ತಕ್ಕಂಥ ಮಣ್ಣನ್ನು ನಾವೇನು ಮಾಡಬೇಕು ಫಸ್ಟ್ ಅಂತಂದರೆ ಸಡಿಲಗೊಳಿಸಬೇಕು. ಆ ಸಡಿಲಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಹದಗೊಳಿಸುವಿಕೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ತಿಳಿತಾ? ನಾವು ಯಾಕೆ ಹದಗೊಳಿಸಬೇಕು, ಕಾರಣ ಹೇಳ್ತಾರೆ ಇಲ್ಲಿ. ಮಣ್ಣಿನ ಹದಗೊಳಿಸುವಿಕೆಗೆ ಕಾರಣಗಳು ಅಂಥೇಳಿ. ಹದಗೊಳಿಸದೇ ಇದ್ದರೆ ಏನಾಗುತ್ತೆ ಅಥವಾ ಯಾತಕ್ಕಾಗಿ ನಾವು ಹದಗೊಳಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ಫಸ್ಟ್ ಪಾಯಿಂಟ್ ಇಲ್ಲಿ ಹೇಳ್ತಾರೆ. ಏನದು? ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಹಾಯವಾಗುವುದು. ಓಕೆ, ಯಾಕೆ ನಾವು ಆ ಮಣ್ಣನ್ನು ಸಡಿಲಗೊಳಿಸಬೇಕು? ಹದಗೊಳಿಸುವುದ್ರ ಮುಖಾಂತರ ಮಣ್ಣನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಸಡಿಲಗೊಳಿಸ್ತಾ ಇದ್ದೀವಿ. ಹೌದಾ? ಯಾತಕ್ಕಾಗಿ ನಾವು ಆ ಮಣ್ಣನ್ನು ಸಡಿಲಗೊಳಿಸಬೇಕು? ಅದಕ್ಕೆ ಉತ್ತರ ಅಲ್ಲಿ ಬೇರುಗಳು. ನಾವೇನು ಬೆಳೆಗಳನ್ನು ನೆಕ್ಸ್ಟ್ ಬೆಳಿತೀವಿ, ಬೆಳೆದ ನಂತರ ಆ ಬೆಳೆಯ ಬೇರುಗಳು ಏನಿರ್ತವೆ ತುಂಬ ಆಳವಾಗಿ ಒಳಗೆ ಇಳಿಲಿಕ್ಕೆ ಅದು ಸಹಾಯ ಆಗುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು,
ಮಣ್ಣನ್ನು ಹದಗೊಳಿಸಬೇಕು. ಎರಡನೇ ನೋಡಲ್ಲಿ, ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸುಲಭವಾಗಿ ಉಸಿರಾಡಬಹುದು. ತಿಳಿತಾ? ನಾವು ಮಣ್ಣನ್ನು ಸಡಿಲಗೊಳಿಸ್ಬಿಟ್ಟಿವಿ. ಆ ಸಡಿಲವಾಗಿರ್ತಕ್ಕಂಥ ಮಣ್ಣಿನ ಒಳಗಡೆ ಬೇರುಗಳು ತುಂಬ ಆಳಕ್ಕೆ ಇಳಿತಾ ಇದ್ದಾವೆ. ಹೋದ ನಂತರ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಅತ್ಯಂತ ಆಳಕ್ಕೆ ಹೋದರೂ ಬೇರುಗಳು ತುಂಬ ಅತ್ಯಂತ ಆಳಕ್ಕೆ ಹೋಗಿರುತ್ತೆ. ಆಳಕ್ಕೆ ಹೋದರೂ ಕೂಡ ಮಣ್ಣು ಯಾವಾಗ ಸಡಿಲಗೊಂಡಿರುತ್ತೆ ಆಗ ಏನಾಗುತ್ತೆ, ಅಲ್ಲಿ ಸುಲಭವಾಗಿ ಉಸಿರಾಡಬಹುದು. ಅದರಲ್ಲಿ ಅನಿಲಗಳ ವಿನಿಮಯ ಪ್ರಕ್ರಿಯೆ ಆ ಬೇರುಗಳಲ್ಲೂ ಕೂಡ ನಡೆಯುತ್ತೆ. ಅದಕ್ಕಾಗಿ ಮಣ್ಣು ಯಾವಾಗ ಸಡಿಲಗೊಂಡಿರುತ್ತೆ ಆಗ ಹೊರಗಿರ್ತಕ್ಕಂಥ ಈ ಗಾಳಿ ಅದೇನಾಗುತ್ತೆ, ಆ ಮಣ್ಣಿನ ರಂಧ್ರಗಳ ಮುಖಾಂತರ ಒಳಕ್ಕೆ ಹೋಗುತ್ತೆ. ಅದು ಆಯ್ತಾ? ಆವಾಗ ಆ ಬೇರುಗಳ ತನಕ ಅದು ರೀಚ್ ಆಗುತ್ತೆ. ಅಲ್ಲಿ ಆ ಅನಿಲಗಳ ಒಂದು ವಿನಿಮಯ ಪ್ರಕ್ರಿಯೆ ತುಂಬ ಸರಳವಾಗುತ್ತೆ, ಅಥವಾ ಹೆಚ್ಚೆಚ್ಚಾಗಿ ಅದಕ್ಕೆ ಅನಿಲ ಸಿಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅದಕ್ಕಾಗಿ ಆ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಕೂಡ ಸುಲಭವಾಗಿ ಉಸಿರಾಡಬಹುದು. ಆ ಬೇರುಗಳು ಕೂಡ, ಆ ಗಿಡ ಕೂಡ ಇಲ್ಲಿ ಸುಲಭವಾಗಿ ಉಸಿರಾಡಬಹುದು. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಭೂಮಿಯನ್ನು ಹದಗೊಳಿಸಬೇಕು ಅಂಥೇಳಿ ನಾವು ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಥರ್ಡ್ ಪಾಯಿಂಟ್ ನಮಗೆ ಏನನ್ನು ತಿಳಿಸ್ಕೊಡುತ್ತೆ. ಸಡಿಲವಾದ ಮಣ್ಣು ಎರೆಹುಳುಗಳ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯವಾಗಿದೆ. ಆಯ್ತಾ? ಏನು ಹೇಳ್ತಾರೆ ಇಲ್ಲಿ, ಸಡಿಲವಾಗಿರ್ತಕ್ಕಂತಹ ಮಣ್ಣು ಏನನ್ನು ಮಾಡ್ತದೆ ಅಂತಂದರೆ ಎರೆಹುಳುಗಳು ಅಥವಾ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಅದು ಏನಾಗಿದೆ ಅಂತಂದರೆ ಇಲ್ಲಿ ಸಹಾಯವಾಗಿದೆ ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಈ ಎರೆಹುಳನ್ನು ನಾವು ರೈತನ ಮಿತ್ರ ಅಂತೇಳಿ ಕರಿತೀವಿ. ಅದಕ್ಕಾಗಿ ಅಂತಂದರೆ ಯಾವ ನಾವು ಮಣ್ಣನ್ನು ಸಡಿಲಗೊಳಿಸಿರ್ತೀವಿ ಅಲ್ಲಿ ಆ ಎರೆಹುಳುಗಳು ಸಮೃದ್ಧವಾಗಿ ಬೆಳಿಲಿಕ್ಕೆ ಅಲ್ಲಿ ಅವಕಾಶ ಸಿಗುತ್ತೆ. ಅದಕ್ಕೆ ಅದು ಆ ಮಣ್ಣಿನಲ್ಲಿ ಆ ಎರೆಹುಳುಗಳು ಬೆಳೀತಾ ಹೋಗುತ್ತೆ. ಈ ಎರೆಹುಳುಗಳು ಏನು ಪಾತ್ರ ವಹಿಸ್ತವೆ ಅಥವಾ ರೈತನ ಮಿತ್ರ ಅಂತ ನಾವು ಇದಕ್ಕೆ ಯಾತಕ್ಕಾಗಿ ಕರಿತೀವಿ ಅಂತಂದರೆ ಅಲ್ಲಿರ್ತಕ್ಕಂಥ ಆ ಮಣ್ಣು ಹೆಂಟೆಗಳ ರೂಪದಲ್ಲಿರುತ್ತೆ. ಯಾವಾಗ ನಾವು ಮಣ್ಣನ್ನು ಹದಗೊಳಿಸ್ತಾ ಹೋಗ್ತೀವಿ, ನೇಗಿಲನ್ನು ತೆಗೆದುಕೊಂಡು ಅಗೆಯುತ್ತಾ ಹೋಗ್ತೀವೋ ಮಣ್ಣಿನ ದೊಡ್ಡ ದೊಡ್ಡ ಹೆಂಟೆಗಳಲ್ಲಿ ಬಂದು ಬಿಡುತ್ತೆ. ಅಗದಾಗ ಅವಾಗ ಆ ಅಗದಿರ್ತಕ್ಕಂಥ ಹೆಂಟೆ ಮಣ್ಣನ್ನು ಅದು ಮತ್ತಷ್ಟು ಏನು ಮಾಡುತ್ತೆ ಅಂತಂದರೆ ಪುಡಿಯನ್ನು ಆಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ನಾವು ಗದ್ದೆಯಲ್ಲಿ ಹೋದಾಗ ಒಂದು ಸ್ವಲ್ಪ ಆ ಗದ್ದೆಯಲ್ಲಿ ಇರ್ತಕ್ಕಂಥ ಮಣ್ಣಿನ ಹೆಂಟೆಯಲ್ಲಿ ಒಂದು ಸ್ವಲ್ಪ ನೀವು ನೀರನ್ನು ಹಾಕಿ ಅದು ಈ ಥರ ಕಂಪ್ಲೀಟಾಗಿ ಅರಳುತ್ತೆ. ಅದಕ್ಕೆ ಕಾರಣ ಏನು, ಈ ಎರೆಹುಳುಗಳು, ಈ ಸೂಕ್ಷ್ಮ ಜೀವಿಗಳು ಆ ಮಣ್ಣನ್ನು ರಂಧ್ರಯುಕ್ತಗೊಳಿಸಿರುತ್ತೆ ಅಥವಾ ತುಂಬ ಬಿಡಿಯಾಗಿ ಮಾಡಿರುತ್ತೆ. ಅದಕ್ಕಾಗಿ ನಾವು ಹೇಳ್ತೀವಿ ಇಲ್ಲಿ ಸಡಿಲವಾಗಿರ್ತಕ್ಕಂಥ ಮಣ್ಣು ಎರೆಹುಳುಗಳ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ತಿಳಿತಾ? ಅದು ನಾವಿಲ್ಲಿ ಮತ್ತೊಂದು ಏನು ಕಲಿತಾ ಇದ್ದೀವಿ, ಎರೆಹುಳುಗಳು ಮಣ್ಣು ಸಡಿಲವಾಗಿರೋದು ಎರೆಹುಳುಗಳು ಬೆಳೀಲಿಕ್ಕೆ ಮತ್ತು ಸೂಕ್ಷ್ಮ ಜೀವಿಗಳು ಬೆಳೀಲಿಕ್ಕೆ ಸಹಾಯ ಆಗ್ತು. ಆದರೆ ಇವುಗಳ ಪಾತ್ರ ಏನು ಹೇಳಿದ್ರೆ ನಾವು ಈಗ ಏನಂತೇಳಿ, ಎರೆಹುಳುಗಳೇನು ಮಾಡುತ್ತೆ, ಮಣ್ಣನ್ನು ಸಡಿಲವಾಗಿರ್ತಕ್ಕಂಥ ಮಣ್ಣು ಮತ್ತಷ್ಟು ಸಡಿಲಗೊಳಿಸುತ್ತೆ. ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತೆ ಅಂತಂದರೆ ನೋಡಿ, ಇವಾಗ ಒಂದು ಸಸ್ಯ ಇದೆ ಅಂತ ತಿಳ್ಕೊಳ್ಳಿ, ಹೌದಾ? ಅದರ ಎಲೆಗಳೆಲ್ಲ ಉದುರಿ ಕೆಳಗಡೆ ಬಿದ್ದಿರುತ್ತೆ. ಅಥವಾ ಒಬ್ಬ ಮನುಷ್ಯನೇ ಇದಾನ ಅಂತ ತಿಳ್ಕೊಳ್ಳಿ, ಹೌದಾ? ಅಥವಾ ಪ್ರಾಣಿನೇ ಅಂತ ತಿಳ್ಕೊಳ್ರಿ. ಭೂಮಿಯ ಶವ ಆದಾಗ, ಸತ್ತಿದ್ದಾಗ ಭೂಮಿಯಲ್ಲಿ ಆತ ಬಿದ್ದು ಬಿಡ್ತಾನೆ ಅಂತ ತಿಳ್ಕೊಳ್ರಿ. ಭೂಮಿಯಲ್ಲಿ ಆತನ ಹೂಳು ಬಿಡ್ತಾರೆ ಅಥವಾ ಈ ಎಲೆಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಆ ಭೂಮಿಯಲ್ಲಿ ಹುದುಗಿಬಿಡುತ್ತೆ. ಅವುಗಳನ್ನು ವಿಘಟನೆ ಮಾಡ್ತಕ್ಕಂಥ ಕ್ರಿಯೆ ಯಾರ್ದಂತಂದರೆ ಈ ಸೂಕ್ಷ್ಮ ಜೀವಿಗಳದ್ದು ಅಂತ ಹೇಳ್ತಾ ಇದ್ದೀವಿ. ನಾವು ಕೇವಲ ಗದ್ದೆ ಅಂಥೇಳಿ ನೋಡ್ತಾ ಇಲ್ಲ, ಗದ್ದೆ ನಾನು ಬರ್ತೇನೆ ಆಮೇಲೆ. ಆದರೆ ಸೂಕ್ಷ್ಮ ಜೀವಿಗಳ ಕಾರ್ಯದ ಬಗ್ಗೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಸಾಯ್ತೀವಿ, ಸತ್ತ ಮೇಲೆ ನಮ್ಮ ದೇಹವನ್ನು ಮಣ್ಣಿನಲ್ಲಿ ಹೂತು ಬಿಡ್ತಾರೆ, ಹೌದಾ? ಹೂತಿರ್ತಕ್ಕಂಥ ದೇಹವನ್ನು ಸ್ವಲ್ಪ ತಿಂಗಳುಗಳ ನಂತರ ನೀವು ನೋಡಿದಾಗ ಅಲ್ಲಿ ಈ ರಕ್ತ ಮಾಂಸ ಖಂಡಗಳಲ್ಲಿ ನಾವು ಏನನ್ನೂ ಕಾಣುವುದಿಲ್ಲ. ಅದು ಎಲ್ಲಿಗೆ ಹೋಯಿತು ಅಂತಂದರೆ ಇದೇ ಸೂಕ್ಷ್ಮ ಜೀವಿಗಳು ಆ ದೇಹವನ್ನು ಏನು ಮಾಡ್ತವೆ ಅಂತಂದರೆ ವಿಘಟಿಸ್ತಾ ಹೋಗ್ತವೆ. ವಿಘಟನೆ ಅಂತಂದ್ರೆ ಅದಕ್ಕೆ ಡಿವೈಡ್ ಮಾಡ್ತಾ ಹೋಗ್ತವೆ ಅಂತ ನಾವು ಹೇಳ್ತೀವಿ. ಅದನ್ನು ವಿಘಟನೆ ಮಾಡಿ ಏನು ಮಾಡುತ್ತೆ ಅಂತಂದರೆ ಅದನ್ನು ನನ್ನ ದೇಹ ತಯಾರಾಗಿದೆ ಅಂತಂದ್ರೆ ಇದೇ ಸಸ್ಯ ಸಂಪತ್ತನ್ನು ನಾನು ಸೇವನೆ ಮಾಡ್ಕೊಂಡು ನಾನು ಇಷ್ಟು ದೊಡ್ಡ ದೇಹ ರಚನೆ ಆಗಿದೆ, ಹೌದಾ? ಸತ್ತ ನಂತರ ಇದು ದೇಹ ಏನಾಗುತ್ತೆ, ಆ ಮಣ್ಣಿನಲ್ಲಿ ಹೂತಾಗ ಈ ಸೂಕ್ಷ್ಮ ಜೀವಿಗಳ ಮುಖಾಂತರ ವಿಘಟನೆ ಹೊಂದುತ್ತೆ. ವಿಘಟನೆ ಹೊಂದಿದ ನಂತರ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಏನಾಗುತ್ತೆ, ಅದೇ ಭೂಮಿಯಲ್ಲಿ ಮತ್ತೆ ವಾಪಸ್ ಹೋಗುತ್ತೆ. ಆ ರೀತಿ ಭೂಮಿಯಲ್ಲಿ ಪುನಃ ಈ ಪೋಷಕಾಂಶಗಳು, ಸಸ್ಯದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಥವಾ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಯಾವುದೋ ಒಂದು ಜೀವಿ ಆ ಪೋಷಕಾಂಶ ಏನು ಮಣ್ಣಿನಲ್ಲಿ ಪುನಃ ಸೇರಿಸಲು ಈ ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತೆ ಅಂತಂದರೆ ಸಹಾಯ ಮಾಡುತ್ತೆ. ತಿಳಿತಾ? ಅದಕ್ಕಾಗಿ ಈ ಸೂಕ್ಷ್ಮ ಜೀವಿಗಳು ಒಂದು ವೇಳೆ ಇಲ್ಲದೆ ಹೋದರೆ ಈ ಪ್ರಾಸೆಸ್, ಈ ಕ್ರಿಯೆಯಲ್ಲಿ ನಡೆಯುವುದಿಲ್ಲ. ಈ ಸೂಕ್ಷ್ಮ ಜೀವಿಗಳು ಜಾಸ್ತಿ ಸಂಖ್ಯೆಯಲ್ಲಿ ನಾವು ಕಾಣಬೇಕಾಗಿತ್ತಂದ್ರೆ
ಮಣ್ಣನ್ನು ನಾವೇನು ಮಾಡಬೇಕು, ಇಲ್ಲಿ ಹದಗೊಳಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಮಣ್ಣಿನ ಹದಗೊಳಿಸುವಿಕೆ ಎಷ್ಟು ಪ್ರಾಮುಖ್ಯವನ್ನು ವಹಿಸುತ್ತೆ ಇಲ್ಲಿ ಅಂತಕ್ಕಂಥ ನಾವು ನೋಡ್ಕೋಬಹುದು. ತಿಳಿತಾ? ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಎರೆಹುಳು ಮತ್ತು ಸೂಕ್ಷ್ಮ ಜೀವಿಗಳು. ಬಟ್ ನಮ್ಮ ಗದ್ದೆಯಲ್ಲಿ ನಾವು ನೋಡಿದಾಗ ಏನಾಗುತ್ತೆ, ಈ ನಾವೇನು ಮಣ್ಣನ್ನು ನೋಡ್ತಾ ಇದ್ದೀವಿ, ಸುಮಾರು ಸೆಂಟಿಮೀಟರ್ ಮೇಲ್ಪದರದ ಮಣ್ಣು ಏನಿರುತ್ತೆ ಅದು ತುಂಬ ಪೋಷಕಾಂಶಗಳಿಂದ ಕೂಡಿರ್ತಕ್ಕಂಥ ಮಣ್ಣಾಗಿರುತ್ತೆ. ಈ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಈ ಎರೆಹುಳುಗಳಾಗಿರ್ಬೋದು, ಇವೆಲ್ಲ ಎಲ್ಲಿರುತ್ತೆ ಅಂತಂದ್ರೆ ಅಲ್ಲೇ ಇರುತ್ತೆ. ಆಯ್ತಾ? ಒಂದು ಸಸ್ಯ ಸಮೃದ್ಧವಾಗಿ ಬೆಳಿಬೇಕಾಗಿತ್ತಂದರೆ ಈ ಒಂದು ಗದ್ದೆಯಲ್ಲಿ ಒಂದು ಬಾರಿ ನಾವು ಏನು ಬೆಳೆಯನ್ನು ಬೆಳೆದಿರ್ತೀವಿ, ಒಂದು ಬೆಳೆದನ್ನು ನಾವು ಇದೇನು ನಾವು ಹೇಳ್ತಾ ಇದ್ದೀವಿಲ್ಲ, ಹದಗೊಳಿಸಲಿಲ್ಲ ಅಂತಂದ್ರೆ ಆ ಭೂಮಿ ಅದೇ ರೀತಿಯಾಗಿರುತ್ತೆ. ನಾವು ಯಾವಾಗ ಹದಗೊಳಿಸ್ತೀವೋ ಸರ್ಟೇನ್ ಸೆಂಟಿಮೀಟರ್ಸ್ ಅಂತ ಹೇಳ್ತಾ ಇದ್ದೀವಿ, ಒಂದಿಷ್ಟು ಸೆಂಟಿಮೀಟರ್ಗಳ ತನಕ ಆ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ. ಆ ಮಣ್ಣನ್ನು ಯಾವ ನಾವು ನೇಗಿಲನ್ನು ತೆಗೆದುಕೊಂಡು ಹದಗೊಳಿಸ್ತೀವೋ, ಉಳುಮೆ ಮಾಡ್ತೀವೋ, ಆವಾಗ ಆ ಮಣ್ಣು ಏನಾಗುತ್ತೆ, ಕೆಳಗಿರ್ತಕ್ಕಂಥ ಮಣ್ಣು ಮೇಲೆ ಬರುತ್ತೆ, ಮೇಲಿರ್ತಕ್ಕಂಥ ಮಣ್ಣು ಕೆಳಗಡೆ ಬರುತ್ತೆ. ಎಲ್ಲ ಕಡೆ ಮಣ್ಣು ಏನಾಗ್ಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ. ಆವಾಗ ಆ ಸಸ್ಯ ಇಂಥ ಸಮಯದಲ್ಲಿ ನಾವು ಯಾವಾಗ ಬಿತ್ತನೆಯನ್ನು ಮಾಡ್ತೀವಿ ಆವಾಗ ಆ ಸಸ್ಯಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪೋಷಕಾಂಶಗಳು, ಕೆಳಗಡೆ ಇರ್ತಕ್ಕಂಥ ಮಣ್ಣಿಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಇದಕ್ಕೆ ಇವಾಗ ಸಿಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕಂತಂದ್ರೆ ಇಲ್ಲಿ ಭೂಮಿಯನ್ನು ಹದಗೊಳಿಸಬೇಕು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಆಯಿತಾ? ತುಂಬ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ 4th ಪಾಯಿಂಟ್ ಇದೆ ನೋಡಿ, ಇಲ್ಲಿ ಏನಿದು, ಇದರಿಂದ ಮಣ್ಣಿನಲ್ಲಿ ಹ್ಯೂಮಸ್ ಸೇರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಹ್ಯೂಮಸ್ ಅಂತಂದ್ರೆ ಏನು, ನಾನು ಈಗಾಗಲೇ ನಿಮಗೆ ಹೇಳಿದೆ, ಇವೆಲ್ಲ ಜೀವಕೋಶಗಳು ಅಥವಾ ಈ ಸೂಕ್ಷ್ಮ ಜೀವಿಗಳಿಂದ ಈ ಪೋಷಕಾಂಶಗಳು ಏನಾಗುತ್ತೆ ಅಂತ ಹೇಳಿದೆ, ನಮ್ಮ ದೇಹದಾಗಿರ್ತಕ್ಕಂಥ ಪೋಷಕಾಂಶ ಏನಾಗುತ್ತೆ ಆ ಮಣ್ಣಿನ ಒಳಗಡೆ ಹೋಗುತ್ತಲ್ಲ, ಆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಆ ಮಣ್ಣು ಏನಿದೆ ಅದನ್ನು ನಾವಿಲ್ಲಿ ಹ್ಯೂಮಸ್ ಅಂತ ಕರಿತಾ ಇದ್ದೀವಿ. ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಖಾತ ಅಂತ ಹೇಳಿ ಕೂಡ ನಾವಿಲ್ಲಿ ಕರಿತಾ ಇರ್ತೀವಿ, ಗೊಬ್ಬರ ಅಂತ ಹೇಳಿ ಕೂಡ ಇಲ್ಲಿ ಕರಿತಾ ಇರ್ತೀವಿ. ಹೌದಾ? ಈ ಎಲೆಗಳು ಏನು ಭೂಮಿಯಲ್ಲಿ ಬೀಳ್ತವೆ, ಬಿದ್ದ ನಂತರ ಈ ಸೂಕ್ಷ್ಮ ಜೀವಿಗಳು ಅವನ್ನು ವಿಘಟನೆ ಮಾಡ್ತವೆ. ವಿಘಟನೆ ಮಾಡಿ ಮಣ್ಣಿನಲ್ಲಿ ಏನು ಹಾಕ್ತವೆ, ಮಣ್ಣಿನ ಜೊತೆಗೆ ಏನು ಮಿಕ್ಸ್ ಮಾಡುತ್ತೆ, ಅದನ್ನು ನಾವಿಲ್ಲಿ ಹ್ಯೂಮಸ್ ಅಥವಾ ಅದನ್ನು ನಾವು ಅಥವಾ ಖಾತ ಅಂತೇಳಿ ನಾವಿಲ್ಲಿ ಕರಿತಾ ಹೋಗ್ತೀವಿ. ಈ ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತೆ, ಈ ಹ್ಯೂಮಸನ್ನು ಮಣ್ಣಿನಲ್ಲಿ ಸೇರಿಸಲು ಸಹಾಯ ಮಾಡುತ್ತೆ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಆಯಿತಾ? ಇದೇ ಈ ಮಣ್ಣಿನ ಹದಗೊಳಿಸುವ ಒಂದು ಪ್ರಾಮುಖ್ಯತೆ ಅಂತೇಳಿ ಹೇಳ್ತೀವಿ. ಬೆಳೆಯನ್ನು ಅಥವಾ ಕೃಷಿಯನ್ನು ಮಾಡೋದಕ್ಕಿಂತ ಮುಂಚೆ ನಾವು ಆ ಮಣ್ಣನ್ನು ಹದಗೊಳಿಸುವುದು ತುಂಬ ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ತಿಳ್ಕೋಬೇಕು. ತಿಳಿತಾ? ಓಕೆ, ನೆಕ್ಸ್ಟ್ ನೋಡಿ ಏನಿದೆ. ನೆಕ್ಸ್ಟ್, ಮಣ್ಣನ್ನು ಯಾವ ರೀತಿಯಾಗಿ ನಾವು ಹದಗೊಳಿಸಬೇಕು. ಓಕೆ, ಉಳುಮೆ ಅಂಥೇಳಿ ಕರಿತೀವಿ. ಇಲ್ಲಿ ಈ ಒಂದು ಉಳುಮೆ ಪ್ರಕ್ರಿಯೆ ಮುಖಾಂತರ ಮಣ್ಣನ್ನು ನಾವೇನು ಮಾಡ್ತೀವಿ, ಇಲ್ಲಿ ಹದಗೊಳಿಸ್ತೇವೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುತ್ತೇವೆ. ಹದಗೊಳಿಸುವಂತ ನಾವು ಕೇಳಿವಿ, ಉಳುಮೆ ಮಾಡೋದ್ರ ಮುಖಾಂತರ ಹದಗೊಳಿಸುವಿಕೆ ಅಂತ ನಾವು ಕರಿತಾ ಇದ್ದೀವಿ. ಉಳುಮೆ ಅಂತ ಅದಕ್ಕೊಂದು ಪರ್ಟಿಕ್ಯುಲರ್ ವರ್ಡ್ ಇಲ್ಲಿ ಉಳುಮೆ ಅಂಥೇಳಿ ಏನು ಮಾಡ್ತೀವಿ, ಇಲ್ಲಿ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆ. ಆಯಿತಾ? ಮಣ್ಣಿಗೆ ನಾವು ಏನು ಮಾಡ್ತೀವಿ, ತಿರುವಿ ಹಾಕ್ತೀವಿ. ಕೆಳಗಡೆ ಇರ್ತಕ್ಕಂತಹ ಮಣ್ಣನ್ನು ಮೇಲ್ಗಡೆ ತರ್ತಾ ಇರ್ತೀವಿ, ಮೇಲ್ಗಡೆ ಇರ್ತಕ್ಕಂಥ ಮಣ್ಣನ್ನು ಕೆಳಗಡೆ ತರ್ತಾ ಇರ್ತೀವಿ. ಒಂಥರ ಕಂಪ್ಲೀಟಾಗಿ ಏನು ಮಾಡ್ತಾ ಇದ್ದೀವಿ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಹೌದಾ? ಅದನ್ನು ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ, ಉಳುಮೆ ಮಾಡುವುದು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಉಳುಮೆ ಮಾಡಲು ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತಂದರೆ ನೇಗಿಲು ಅಂತೇಳಿ ಕರಿತೀವಿ. ನಾವಿಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಒಬ್ಬ ರೈತ ಇದ್ದಾನೆ. ಹೌದಾ? 2 ಎತ್ತುಗಳಿದ್ದಾವೆ, ಒಂದು ಗದ್ದೆ ಇದೆ. ಇದಕ್ಕೆ ನಾವು ನೊಗ ಅಂಥೇಳಿ ಕರಿತೀವಿ. ಹೌದಾ? ಇಲ್ಲೇನು ಈ ಎತ್ತುಗಳ ಭುಜದ ಮೇಲೆ ಒಂದು ಸ್ಟ್ರೇಟ್ ಕಟ್ಟಿಗೆ ಕಾಣಿಸ್ತಾ ಇದೆ, ಇದನ್ನು ನಾವು ನೊಗ ಅಂಥೇಳಿ ಕರಿತೀವಿ. ಹೌದಾ? ಆ ನೊಗಕ್ಕೆ ಈ ನೇಗಿಲನ್ನು ಅಟ್ಯಾಚ್ ಮಾಡಿದ್ದಾರೆ. ಈ ನೇಗಿಲನ್ನು ನೀವು ಚಿತ್ರ ನೋಡಬೇಕಾಗಿದೆ. ಇಲ್ಲಿ ನಾವು ನೇಗಿಲನ್ನು ಕಾಣ್ತೀವಿ. ಈ ನೇಗಿಲು ಕಟ್ಟಿಗೆದಿರ್ಬೋದು ಅಥವಾ ಕಬ್ಬಿಣದಿರ್ಬೋದು, ಯಾವುದೇ ಒಂದು ಉಪಕರಣ ಮೆಟೀರಿಯಲಿಂದ ಅದನ್ನು ತಯಾರು ಮಾಡ್ತಾರೆ. ಹೌದಾ? ಇದು ನೇಗಿಲು ಅಂತ ಹೇಳಿ ಕರಿತೀವಿ. ಇದನ್ನೇ ಇಲ್ಲಿ ಜೋಡಿಸಿರ್ತಾರೆ. ಆಯಿತಾ? ರೈತ ಏನು ಮಾಡ್ತಾ ಇದ್ದಾನೆ, ನಾವಾಗಿ ಹೇಳಿದ್ದೀವಿ, ಕೃಷಿ ಅಥವಾ ಬೆಳೆ ಮಾಡಬೇಕಾಯ್ತಂದ್ರೆ ಒಂದು ಗದ್ದೆಯಲ್ಲಿ ಒಂದು ದೊಡ್ಡ ಸ್ಥಳದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ವಿ. ಹೌದಾ? ಈ ರೈತ ಏನು ಮಾಡ್ತಾ ಇದ್ದಾನೆ, ಈ 2 ಎತ್ತುಗಳ ಸಹಾಯದಿಂದ, ಹೌದಾ, ಅಲ್ಲಿ ಮೇಲ್ಗಡೆ ಏನೋ ಒಂದು ನೊಗ ಅಂತ ಹೇಳಿ ಕರಿತಾ ಇದ್ವಿ, ಆ ಒಂದು ನೊಗವನ್ನು ಇಟ್ಟು ಆ ನೊಗಕ್ಕೆ ಈ ನೇಗಿಲನ್ನು ಕಟ್ಟಿ ಆ ಭೂಮಿಯನ್ನೇ ನೋಡ್ತಾ ಇದ್ದಿರಬೇಕು. ಈ ಭಾಗ ಏನಿದೆ ಇದು ಭೂಮಿಯ ಆಳಕ್ಕೆ ಹೋಗುತ್ತೆ, ಇದು ಆ ಮಣ್ಣನ್ನು ಅಗಿತಾ ಹೋಗುತ್ತೆ. ಆಯಿತಾ? ಮಣ್ಣು ಅಗಿದ್ರೆ ಅಂದ್ರೆ ಮಾತ್ರ ಅದೇನೋ ಕೆಳಗಿರ್ತಕ್ಕಂಥ ಮಣ್ಣು ಮೇಲೆ ಬರುತ್ತೆ. ಆಯಿತಾ? ಈ ರೀತಿಯಾಗಿ ರೈತ ಏನು ಮಾಡ್ತಾನೆ ಅಂತಂದರೆ ಈ ನೇಗಿಲು ಅಂತಕ್ಕಂಥ ಉಪಕರಣನ ಬಳಸ್ಕೊಂಡು ಉಳುಮೆಯನ್ನು ಮಾಡ್ತಾನೆ ಅಂತೇಳಿ ನಾವು ಹೇಳ್ತೀವಿ. ಈ ಉಳುಮೆ ಮಾಡೋದ್ರ ಮುಖಾಂತರ ಮಣ್ಣನ್ನು ನಾವು ಏನು ಮಾಡ್ಬೋದು ಅಂತಂದರೆ ಹದಗೊಳಿಸ್ಬೋದು. ಎಲ್ಲರಿಗೆ ತಿಳಿತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ,
ನೆಕ್ಸ್ಟ್ ನಾವು ಯಾತಕ್ಕಾಗಿ ಉಳುಮೆ ಮಾಡಬೇಕು ಅಥವಾ ಉಳುಮೆ ಮಾಡೋಕ್ಕೆ ಏನಾದರೂ ಒಂದು ಪ್ರೋಸೆಸ್ ಇದೆನಾ, ಏನು ಮಾಡಬೇಕು ಅಂತದನ್ನು ನೆಕ್ಸ್ಟ್ ನೋಡ್ತೀವಿ. ನೋಡಿರಿ, ಉಳುಮೆ ಯಾವ ರೀತಿಯಾಗಿ ನಾವು ಮಾಡಬೇಕು, ಅದಕ್ಕಿರ್ತಕ್ಕಂಥ ಒಂದು ಪ್ರಾಸೆಸ್ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ನೋಡಿರಿ, ಡೈರೆಕ್ಟಾಗಿ ನಾವು ಉಳುಮೆ ಮಾಡಬಹುದೇನು, ಏನು ಹೇಳ್ತಾರೆ ನೋಡಲಿ. ಫಸ್ಟ್ ಪಾಯಿಂಟ್ ಇಲ್ಲಿ ಏನಿದೆ, ಭೂಮಿಯು ಬಹಳಷ್ಟು ಒಣಗಿದ್ದರೆ ಮೊದಲು ನೀರನ್ನು ಹಾಯಿಸಬೇಕು. ತುಂಬ ಬರಡು ಭೂಮಿ ಇತ್ತು ಅಂತ ತಿಳ್ಕೊಳ್ರಿ, ಹೌದಾ. ಅಲ್ಲಿಗೆ ಡೈರೆಕ್ಟಾಗಿ ನಾವು ಏನು ಮಾಡೋದಿಲ್ಲ, ಈ ನೇಗಿಲನ್ನು ಬಳಸ್ತಾ ಇಲ್ಲ. ಅದಕ್ಕಾಗಿ ನಮ್ಮ ರೈತರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಮಳೆ ಬತ್ತು ಅಂತ ಸಾಕು, ಆ ನೇಗಿಲನ್ನು ತೊಗೊಂಡ್ಕೊಂಡು ಉಳುಮೆಯನ್ನು ಪ್ರಾರಂಭದಲ್ಲಿ ಮಾಡ್ತಾರೆ. ಅದಷ್ಟೇ ಸಾಕಾಗತ್ತಂತಲ್ಲ, ಒಂದು ಸ್ವಲ್ಪ ಮಣ್ಣು ಸ್ವಲ್ಪ ತೇವಗೊಂಡ್ರೆ ಸಾಕು, ಈ ನೇಗಿಲನ್ನು ಹೊಡೆದು ಬಿಡ್ತಾರೆ. ಅಥವಾ ನೀರಾವರಿ ಇತ್ತಂತಂದರೆ ಮೊದಲು ನಾವೇನು ಮಾಡಬೇಕು, ಒಂದು ಸ್ವಲ್ಪ ನೀರನ್ನು ಹಾಯಿಸಬೇಕಾಗುತ್ತೆ, ಆ ಗದ್ದೆಗೆ ನೀರನ್ನು ಹಾಯಿಸಬೇಕು. ತದನಂತರದಲ್ಲಿ ನಾವು ಅದನ್ನು ಉಳುಮೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಇಂದ ಇಲ್ಲಿ ನಂತರ ನೇಗಿಲಿಂದ ಉಳುಮೆ ಮಾಡಬೇಕು. ಮೊಟ್ಟ ಮೊದಲು ಏನು ಮಾಡಬೇಕು, ನಾವು ಭಾಳಷ್ಟು ಒಣಗಿದರೆ, ಸಪೋಸ್ ಒಣಗಿದ್ದಿಲ್ಲ, ಡ್ರೈ ಇರಲಿಲ್ಲ, ಭೂಮಿ ಹಸಿಯಾಗಿತ್ತು ಅಂತಂದರೆ ನಾವು ನೇರವಾಗಿ ಉಳುಮೆಯನ್ನು ಮಾಡಬಹುದು. ಆದರೆ ಭೂಮಿ ಒಂದು ವೇಳೆ ಒಣಗಿದ್ದರೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಸ್ವಲ್ಪ ನೀರನ್ನು ಹಾಯಿಸಬೇಕಾಗತ್ತೆ. ನೀರನ್ನು ಹಾಯಿಸಿ ತದನಂತರದಲ್ಲಿ ನಾವೇನು ಮಾಡಬೇಕು, ಈ ನೇಗಿಲದ ಮುಖಾಂತರ ಉಳುಮೆಯನ್ನು ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಹೆಂಟೆಗಳನ್ನು ಲೆವೆಲ್ಲರ್ನಿಂದ ಮಟ್ಟ ಹಾಕುವುದು, ನಂತರ ಗೊಬ್ಬರವನ್ನು ಹಾಕುವುದು ಅಂತ ಹೇಳಿ ಕರಿತಾ ಇದ್ದೀವಿ. ಯಾವಾಗ ಉಳುಮೆಯನ್ನು ನಾವು ಮಾಡ್ತೇವೆ, ಉಳುಮೆ ಮಾಡಿದ ನಂತರ ಆ ಮಣ್ಣಿನ ಹೆಂಟೆಗಳು ಅಲ್ಲಿ ಬರುತ್ತೆ. ಭೂಮಿಯನ್ನು ನೇಗಿಲಿಂದ ಅಗಿದಾಗ ಆ ಭೂಮಿಯೊಳಗಿರ್ತಕ್ಕಂಥ ಮಣ್ಣಿನ ಹೆಂಟೆಗಳೇನು ಬರುತ್ತೆ, ಆ ಬಂದಿರತಕ್ಕಂಥ ಹೆಂಟೆಗಳು ಅದೇ ರೀತಿಯಾಗಿದ್ದರೆ ನಮಗೆ ಕೆಲಸ ಕೊಡೋದಿಲ್ಲ. ಆ ಹೆಂಟೆಯನ್ನು ನಾವು ಪುಡಿಯನ್ನಾಗಿ ಮಾಡಬೇಕಾಗತ್ತೆ. ಆ ಆ ಮಣ್ಣನ್ನು ಮಣ್ಣಿನ ಹೆಂಟೆಗಳನ್ನು ಪುಡಿಗೊಳಿಸಲು ಬಳಸ್ತಕ್ಕಂಥ ಒಂದು ಉಪಕರಣ ಯಾವುದು ಅಂತಂದರೆ ನಾವಿಲ್ಲಿ ಅದಕ್ಕೆ ಲೆವೆಲ್ಲರ್ ಅಂತೇಳಿ ಕರಿತೀವಿ. ನಾವು ಆಡೋ ಭಾಷೆ ನಾವು ಕಾಮನಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಲೆವೆಲ್ ಮಾಡೋದು, ಲೆವೆಲನ್ನು ಸಾಫಾಗಿ ಪ್ಲೇನ್ ಹಾಕ್ಸೋದು ಅಂತ ಹೇಳ್ತಾ ಇದ್ದೀವಿ. ಇಷ್ಟು ದಪ್ಪ ಹೆಂಟೆಗಳಿರ್ತಾವಲ್ಲ, ಆ ಹೆಂಟೆಗಳನ್ನು ಈ ಥರ ಮಷಿನ್ ಇರುತ್ತೆ, ಆ ಹೆಂಟೆಗಳು ಅದ್ರ ಮುಖಾಂತರ ಹೋದಾಗ ಆಟೋಮೆಟಿಕ್ಕಾಗಿ ಅವು ಏನಾಗುತ್ತೆ, ಒಡೆದು ಬಿಡುತ್ತೆ, ಹೌದಾ. ಅದರ ಮುಖಾಂತರ ನಾವೇನು ಮಾಡೋದು, ಅದನ್ನು ಮಟ್ಟ ಹಾಕೋದು, ಕಡಿಮೆ ಮಾಡೋದು, ದಪ್ಪ ಆಗಿರ್ತಕ್ಕಂಥ ಚೂರು ಚೂರಾಗಿ ಪುಡಿಯಾಗಿ ಮಾಡೋದು ಅಂತೇಳಿ ಕರಿತೀವಿ. ಅದಕ್ಕೆ ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತಂದರೆ ಇಲ್ಲಿ ಲೆವೆಲ್ಲರ್ ಅಂತೇಳಿ ಕರಿತೀವಿ. ಆಮೇಲೆ ಯಾವಾಗ ಈ ಹೆಂಟೆಗಳನ್ನು ನಾವು ಹೊಡಿತೀವೋ ಅಥವಾ ಪುಡಿಯನ್ನಾಗಿಸ್ತೀವೋ ತದನಂತರದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ನಂತರ ಗೊಬ್ಬರವನ್ನು ಹಾಕುವುದು. ಈಗೆಲ್ಲ ಭೂಮಿಯೆಲ್ಲ ಗದ್ದೆ ಎಲ್ಲ ಏನಾಗ್ಬಿಡ್ತು ಅಂತಂದರೆ ಹೆಂಟೆಗಳಿಂದ ಎಲ್ಲ ಹೊಡೆದು ಪ್ಲೇನ್ ಆಗಿಬಿಡ್ತು. ಅಂಥ ಸಮಯದಲ್ಲಿ ಅದಕ್ಕೆ ನಾವೇನು ಹಾಕ್ತೀವಿ ಅಂತಾರೆ, ಗೊಬ್ಬರವನ್ನು ಹಾಕ್ತೀವಿ. ನಮ್ಮ ಫಸಲು ತುಂಬ ಚೆನ್ನಾಗಿ ಬರಬೇಕಾಗಿತ್ತಂದ್ರೆ ನಾವು ಈ ಗೊಬ್ಬರವನ್ನು ಹಾಕಬೇಕಾಗತ್ತೆ, ಆಯ್ತಾ. ಒಂದು ವೇಳೆ ನೆಕ್ಸ್ಟ್ ಆಮೇಲೆ ನಾವೇನು ಮಾಡ್ತೀವಿ ಅಂತ, ನಾವು ಸಪೋಸ್ ಕೆಲವೊಂದು ಸಲ ಏನು ಮಾಡ್ತಾರೆ ರೈತರಂತ, ಮುಂಚೆನೇ ಇದೇನದಲ್ಲ ಫಸ್ಟ್ ಪ್ರಕ್ರಿಯೆ ಯಾವುದು, ನೇಗಿಲು ಉಳುಮೆ ಮಾಡೋಕ್ಕಿಂತ ಮುಂಚೆನೂ ಕೂಡ ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಈ ಗೊಬ್ಬರವನ್ನು ಹಾಕ್ತಾರೆ. ಯಾತಕ್ಕಾಗಿ ಅಂತಂದರೆ ಗೊಬ್ಬರ ಮಣ್ಣಿ ಎಲ್ಲ ಕಡೆಯಲ್ಲೂ ಕೂಡ ಅದು ಏನಾಗಬೇಕು, ಮಿಕ್ಸ್ ಆಗೋ ಸಲುವಾಗಿ ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂತಂದರೆ ಉಳುಮೆ ಮಾಡೋಕ್ಕಿಂತ ಮುಂಚೆನೇ ಗೊಬ್ಬರವನ್ನು ಸೇರಿಸ್ತಾರೆ. ಇಲ್ಲ ಅಂತಂದರೆ ನಾವು ಉಳುಮೆ ಮಾಡೋದಾದ ನಂತರ ಆವಾಗಲೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಈ ಗೊಬ್ಬರವನ್ನು ಕೂಡ ನಾವು ಸೇರಿಸಬಹುದು ಅಂತೇಳಿ ಹೇಳ್ತೇವೆ. ಆಯಿತಾ. ಇನ್ನು ಕೊನೆಯ ಪಾಯಿಂಟ್ ಯಾವುದು ಅಂತಂದರೆ ಬಿತ್ತನೆಗೆ ಮೊದಲು ಮಣ್ಣನ್ನು ತೇವಪೂರಿತಗೊಳಿಸುವುದು. ಯಾವಾಗ ಗೊಬ್ಬರವನ್ನು ಎಲ್ಲ ಹಾಕಿರ್ತೀವಿ ತದನಂತರ ಯಾವಾಗ ನಾವು ಬಿತ್ತನೆಯನ್ನು ಪ್ರಾರಂಭ ಮಾಡ್ತೀವಿ ಅದಕ್ಕಿಂತ ಮುಂಚೆ ಕೂಡ ನಾವು ಏನು ಮಾಡಬೇಕು ಅಂತಂದರೆ ಆ ಮಣ್ಣನ್ನು ತೇವಪೂರಿತಗೊಳಿಸಬೇಕು, ಒಂದು ಸ್ವಲ್ಪ ಹಸಿಯಾಗಿಸಬೇಕು, ಮಾಯ್ಸ್ಟ್ ಮಾಡಬೇಕು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇದೆಲ್ಲ ಏನು ಅಂತಂದರೆ ನಾವೇನೋ ಈ ಉಳುಮೆ ಮಾಡ್ತೀವಿ ಅದರಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಒಂದು ಪ್ರೋಸೆಸ್ ಯಾವ ರೀತಿಯಾಗಿ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಈಗ ಭೂಮಿ ಬಿತ್ತಲಿಕ್ಕೆ ಒಂದು ಯೋಗ್ಯವಾಗಿರ್ತಕ್ಕಂಥದ್ದು ಅಥವಾ ಯೋಗ್ಯತೆಯನ್ನು ಪಡೀತು ಅಂಥೇಳಿ ನಾವು ಹೇಳಿದೇವೆ. ಇದೆಲ್ಲ ಎದುರೊಳಗೆ ಬಂತು ಅಂತಂದರೆ ಮಣ್ಣಿನ ಹದಗೊಳಿಸುವಿಕೆ ಅಂತೇಳಿ ಕರಿತಾ ಇದ್ದೀವಿ. ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ಈಗ ಆ ಮಣ್ಣು ಕಂಪ್ಲೀಟಾಗಿ ಹದಗೊಂಡು ಬಿಡ್ತು, ಆಯಿತಾ. ಇವಾಗ ಭೂಮಿ ಎದಕ್ಕೆ ಯೋಗ್ಯ ಆಯಿತು ಅಂತಂದರೆ ಬಿತ್ತನೆಯನ್ನು ಮಾಡಲಿಕ್ಕೆ ಯೋಗ್ಯವಾಯಿತು ಅಂತ ಹೇಳ್ತೀವಿ. ಇಷ್ಟೆಲ್ಲ ಆದಮೇಲೆ ಈಗ ನಾವು ನಮ್ಮ ಬೀಜಗಳನ್ನು ಬಿತ್ತುತ್ತಾ ಹೋಗಬೇಕು. ಈ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ನಾವು ಮಣ್ಣನ್ನು ಯಾವ ರೀತಿಯಾಗಿ ಹದಗೊಳಿಸಬೇಕು, ಯಾತಕ್ಕಾಗಿ ಹದಗೊಳಿಸಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಎಲ್ಲವನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಬಿತ್ತನೆಯನ್ನು ಮಾಡ್ತೀವಿ, ಆಯಿತಾ, ಬಿತ್ತನೆಗೆ ಬಳಸ್ತಕ್ಕಂಥ ಉಪಕರಣಗಳಾವುವು, ಹೌದಾ, ಇವೆಲ್ಲದರನ್ನು ಕುರಿತು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಓಕೆ, ಐ ಹೋಪ್ ನೀವೆಲ್ಲರೂ ತಿಳ್ಕೊಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಓಕೆ, ನೆಕ್ಸ್ಟ್
ಕೆಲವೊಂದಿಷ್ಟು ಮನೆ ಕೆಲಸವನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ, ಅದನ್ನು ನೀವು ತಪ್ಪದೆ ಮಾಡಲೇಬೇಕು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೋಡಿರಿ, ಮನೆ ಕೆಲಸ ನಿಮ್ಮ ಫಸ್ಟ್ ಪ್ರಶ್ನೆ ಏನು ಅಂತಂದರೆ, ನಾವು ಮಣ್ಣನ್ನು ಏಕೆ ಹದಗೊಳಿಸಬೇಕು? ಇಡೀ ಪಾಠ ಇದರ ಮೇಲೆ ಅವಲಂಬನೆ ಆಗಿತ್ತು, ಹೌದಾ? ಮಣ್ಣನ್ನು ನಾವು ಏತಕ್ಕಾಗಿ ಹದಗೊಳಿಸಬೇಕು, ಇದರ ಉತ್ತರ ನೀವು ಬರೀಲೇಬೇಕು. ಎರಡನೇ ಪ್ರಶ್ನೆ, ಬೆಳೆಯ ವಿಧಾನಗಳು ಯಾವುವು? ಉದಾಹರಣೆ ಕೊಡಿ. ಹೌದಾ? ಯಾವ ಪದ್ಧತಿ, ಯಾವ ಕಾಲಗಳಿಗೆ ಅನುಸಾರವಾಗಿ ಬೆಳೆಗಳನ್ನು ನಾವು ವಿಧಾನಗಳಾಗಿ ಮಾರ್ಪಡಿಸಿದ್ದೀವಿ, ಆ ವಿಧಾನಗಳು ಯಾವುವು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ಬರಿಬೇಕು. ಮೂರನೇ ಪ್ರಶ್ನೆ, ಬೆಳೆ ಬೆಳೆಯುವ ಮುನ್ನ ಭೂಮಿಯನ್ನು ಉಳುಮೆ ಮಾಡಲು ಕಾರಣವೇನು? ಬೆಳೆ ಬೆಳೆಯುವ ಮುನ್ನ ಭೂಮಿಯನ್ನು ಉಳುಮೆ ಮಾಡಲು ಕಾರಣವೇನು? ಈ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ನಾವು ಉಳುಮೆ ಮಾಡಿದ್ದೀವಿ, ಹೌದಾ? ಯಾತಕ್ಕಾಗಿ ಅಂತ ನಾವು ತರಗತಿಯಲ್ಲಿ ಆಲ್ರೆಡಿ ಈಗ ಅಭ್ಯಾಸ ಮಾಡಿದ್ದೇವೆ. ಅದಕ್ಕೆ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರಿಬೇಕು. ಓಕೆ, ಎಲ್ಲರೂ ಸಂತೋಷವಾಗಿ ಪಾಠವನ್ನು ಆಲಿಸಿದ್ರಿ ಅಂತ ಭಾವಿಸ್ತೀನಿ. ಓಕೆ, ಜೈ ಸಾಯಿರಾಮ್.